ಆಗ್ತಾ ಬರ್ತಾರೆ. ಆಮೇಲೆ ಹೊರಗಿನ ಜ್ಞಾನ ಯಾವುದೂ ಇರೋದಿಲ್ಲ. ಆಗ ಅಲ್ಲಿವರೆಗೂ ಜ್ಞಾನ, ಅಲ್ಲಿವರೆಗೂ ಇಲ್ಲ. ಯದಾಸ್ಯ ಪ್ರಾಣಾದೀನ್ ಪರೋಗ್ರಸತಿ ತದಾ ನ ಜಾನಾತಿ. ಆಗ ಹೊರಗಿನ ಪ್ರಪಂಚ ಏನೂ ಗೊತ್ತಾಗೋದಿಲ್ಲ. ಯದಾ ದದಾತಿ, ಯಾವಾಗ ಪ್ರಾಣದೇವರು ಕೊಡ್ತಾರೆ ಆವಾಗ ಜ್ಞಾನ ಬರುತ್ತೆ. ತದಾ ಜಾನಾತಿ ಇತಿ ತದ್ವಶತ್ವವೇವ ಉಕ್ತಂ. ಹೀಗೆ ಪ್ರಾಣಾಧೀನತ್ವ ಹೇಳಿದ್ದಾರೆ. ಪ್ರಾಣ ಭಗವದಧೀನ. ಆದ್ದರಿಂದ ಇಲ್ಲಿ ಆಧೀನ್ಯ ಬಂದಿರದೆ ಹೊರತು ಸಾಮ್ಯವಾಗಲಿ ಐಕ್ಯವಾಗಲಿ ಅಲ್ವೇ ಅಲ್ಲ. ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕೋಖಿಲಂ ಜಾನಾತಿ ಗ್ರಸ್ತಕರಣಃ ತೇನ ವೇತ್ತಿ ನ ಕಿಂಚನ ಇತಿ ಚ. ಯದಾ ಪ್ರಾಣಾನ್ ದದಾತಿ ಈಶಃ, ಯಾವಾಗ ಪ್ರಾಣಗಳನ್ನು ಭಗವಂತ ಕೊಡ್ತಾನೋ ಆಗ ಚೇತನಕ ಅಖಿಲಂ, ಆ ಎಲ್ಲವೂ ಕೂಡ ಮೂಮೆಂಟ್ ಶುರುವಾಗುತ್ತೆ. ಇಲ್ಲ ಹೋದರೆ ಇಲ್ಲ. ಜಾನಾತಿ ಗ್ರಸ್ತಕರಣಃ ತೇನ ನಾವೇತ್ತಿ, ಯಾವಾಗ ಗ್ರಸ್ತಕರಣನಾಗ್ತಾನೆ ಏನೂ ಜ್ಞಾನ ಇಲ್ಲ. ಯಾವಾಗ ಪ್ರಾಣದೇವರು ಬಂದು ಜ್ಞಾನ ಕೊಡ್ತಾರೆ ಆವಾಗ ಜ್ಞಾನ, ಇಲ್ಲದೆ ಹೋದರೆ ಇಲ್ಲ. ಅದೇ ನಾ ಕಿಂಚನ. ಏನು ಗೊತ್ತಾದರೂ ಅವ್ರು ಬೇಕು, ಅವ್ರು ಕೊಡೋರು ಏನೂ ಗೊತ್ತಾಗೋದಿಲ್ಲ. ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಇತ್ಯತ್ರ ಚ ಅನ್ಯಾಭಿಮತಶ್ಚೈವ ವಸ್ತುನೋ ಅಪಹಾರ್ಯತ್ವಾತ್ ಭೇದ ಏವ ಅಯಂ ದೃಷ್ಟಾಂತಃ. ಈಗ ಅವನು ಕಳ್ಳ ಅಂತ ಕರ್ಕೊಂಡು ಅವನಿಗೆ ಕೇಳಿದರು. ಆಗ ಅವನಿಲ್ಲ, ಕಳ್ಳತನ ಮಾಡಿಲ್ಲ ಅಂತ ಹೇಳಿದ. ಆಗ ತಪ್ತವಾದ ಪರಶುವನ್ನು ಮುಟ್ಟಿಸಿದ್ರು, ಏನೂ ಆಗಲಿಲ್ಲ, ಅವನು ಕಳ್ಳನಲ್ಲ, ಸುಟ್ಟೋದ. ಆಗ ಅವನು ಕಳ್ಳ ಅಂತ ಗೊತ್ತಾಯಿತು. ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಕಳ್ಳನಿಗೂ ಕಳ್ಳತನ ಮಾಡಲ್ಪಟ್ಟ ವಸ್ತುವಿಗೂ ಏನಿದೆ? ಭೇದ ಇದೆ ಹೊರತು ಐಕ್ಯ ಇಲ್ಲ. ನೋಡಿ, ಸ್ಥೇನ ಅಪಹಾರ್ಯಯೋ ಅದು ಅನ್ಯಾಭಿಮತಶ್ಚೈವ ವಸ್ತುನ ಅಪಹಾರ್ಯತ್ವಾತ್ ಭೇದ ಏವ ಅಯಂ ದೃಷ್ಟಾಂತಃ. ಯಾವಾಗ ಕದ್ದ ಅಂತ ಯಾವಾಗ ಕರೀತಾರೆ? ಇನ್ನೊಬ್ಬರು ವಸ್ತು ತೊಗೊಂಡಾಗ ಹೊರತು ತನ್ನದೇ ತೊಗೊಂಡ ಕದ್ದ ಅಂತ ಕರೆಯೋದಿಲ್ಲ. ಇವತ್ತು ನಾವು ಸ್ವಾತಂತ್ರ್ಯ ನಮ್ಮದಲ್ಲ, ನಾವು ಸ್ವತಂತ್ರವನ್ನು ತಿಳ್ಕೊತೇವಲ್ಲ, ಅವ್ರು ಕದ್ದಾಗ ಲೆಕ್ಕ. ಈಗ ಅರ್ಥ ಆಯ್ತಾ? ಯಾವಾಗ ನಾಹಂಕರ್ತ ಹರಿಕರ್ತ ಅಂತ ಅನುಸಂಧಾನ ಬರೋದಿಲ್ಲ ಆಗ ನಾವೇನು ಮಾಡ್ತೇವೆ? ಕಳ್ಳತನ ಮಾಡಿದ್ದೇವೆ ಅಂತ ಅರ್ಥ. ಆವಾಗ ಪನಿಷಬಲ್ ಅಫೆನ್ಸ್ ಅದು. ಯಾವಾಗ ಅದು ಮಾಡಿಲ್ಲ ಆಗ ದೋಷ ಇಲ್ಲ. ಅಥ ಮುಚ್ಯತೆ, ಅಲ್ಲಿ ಬಿಟ್ಟುಬಿಡ್ತಾರೆ. ನಾವು ಯಾವಾಗ ಅನುಸಂಧಾನ ಬಂದಿಲ್ಲ ಆಗ ಅಪರಾಧ ಕೌಂಟ್ ಆಯ್ತದು, ಇಲ್ಲದ ಅಪರಾಧ ಆಗಲಿಲ್ಲ. ಇದು ಪೂರ್ತಿ ಮೋಕ್ಷಕ್ಕೆ ಹೋಗೋವರೆಗೂ ಇದ್ದಿದ್ದೇನೆ, ಅಲ್ಲಿ ಮತ್ತಿದ್ದು ಭ್ರಮೆ ಬರೋದೇ ಇಲ್ಲ, ಮುಗಿದೋಯ್ತು. ಯಾವುದನ್ನು? ಶಾಸ್ತ್ರಾಪರಾಧದಲ್ಲಿ ಭಾರಿ ದೊಡ್ಡ ಅಪರಾಧ. ಎಲ್ಲ ಅಪರಾಧದಿಂದ ಕಾಮನ್ ಫ್ಯಾಕ್ಟರ್ ಅಪರಾಧ, ಅದು ಬೇರೆ. ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್. ನಾನು ಮಾಡಿದೆ ಅಂತ ಬಂದರೆ ಕಥೆ ಮುಗಿತದೆ. ಈಗ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಮಂ ವಿಷ್ಣೋ ತೃಪ್ತಿಕರ ಸದಾ. ಇದಿಷ್ಟು ಯಾವಾಗಲೂ ನೆನಪಿರಬೇಕು. ಐಕಾತ್ಮ್ಯಂ ನಾಮ ಇದಿಷ್ಟು ಹೇಳಿ ನಹಿ ಸ್ವಕೀಯಂ ಪರಿತ್ಯಜನ್ ಅನ್ಯಂ ಸಂತಂ ಪರಮಾತ್ಮಾನಂ ಸ್ವಯಮಿತಿ ಮನ್ಯಮಾನಃ ಸ್ಥೇನ ಏವೇತಿ. ತನ್ನ ಆಫೀಸರು ಸೀಲ್ ಹಾಕಿದ, ನೋ ಪ್ರಾಬ್ಲಮ್. ಅಲ್ಲ ಸೀಲ್ ಹಾಕ್ಕೊಂಡ, ಕಳ್ಳತನ ಆಯಿತು. ಗೊತ್ತಾಯ್ತಾ? ಅದಕ್ಕೇ ಯಾವಾಗ ಅನ್ಯಂ ಸಂತಂ ಪರಮಾತ್ಮಾನಂ ಸ್ವಯಮಿತಿ ಮನ್ಯಮಾನಃ, ಭಿನ್ನನಾದ ಪರಮಾತ್ಮನನ್ನು ಸ್ವಯಂ ತಾನೇ ಅಂತ ತಿಳ್ಕೊಂಡಾಗ ಸ್ಥೇನ ಏವ, ಅವನು ಕಳ್ಳ ಅಂತ ಕರೆಸ್ತಾರೆ. ನಹಿ ಸ್ವಕೀಯಂ ಪರಿತ್ಯಜನ್ ಸ್ಥೇನೋ ಭವತಿ. ಈಗ ಅವ್ರ ಪ್ರಕಾರ ಏನೀಗ ನಾವೆಲ್ಲ ಬ್ರಹ್ಮ, ಸರಿಯಾಗಿ ಕೇಳಬೇಕಾದ್ರೆ ನಾವೆಲ್ಲ ಬ್ರಹ್ಮ. ಈಗ ಬ್ರಹ್ಮತನ ಗೊತ್ತಿಲ್ಲ, ಇದನ್ನು ಕಳ್ಳತನ ಅಂತ ಕರೀತಾರ? ನಮ್ಮಲ್ಲಿ ದುಡ್ಡಿದೆ ಮರೆತು ಬಿಟ್ಟಿದ್ದೇವೆ, ಕಳ್ಳ ಅಂತ ಕರೀತಾರ? ಇನ್ನೊಬ್ಬರು ಕದ್ದಾಕ ಅಂತ ಕರೀತಾರೆ. ನಿಮ್ಮ ಪ್ರಕಾರ ದೃಷ್ಟಾಂತ ಹೊಂದೋದೇ ಇಲ್ಲ. ಗೊತ್ತಾಯ್ತಿಲ್ಲ? ನಾವು ಬ್ರಹ್ಮನ ಆಗಿದ್ದಿದ್ದರೆ ಮರ್ತಿದ್ದೇವೆ. ನಿಮ್ಮ ಪ್ರಕಾರ ಮರ್ತಿದ್ರೆ ಕಳ್ಳತನ ಅಂತ ಕರೆಯೋದಿಲ್ಲ, ವಿಸ್ಮೃತಿ ಅಂತಾರೆ ಹೊರತು ಚೌರ್ಯ ಅಂತ ಕರೆಯೋದಿಲ್ಲ. ಇಲ್ಲಿ ಚೌರ್ಯ ಅಂತ ಕರೆದಾಗ ಇನ್ನೊಬ್ಬರು ವಸ್ತುವನ್ನು ತೊಗೊಂಡಾಗ ಚೌರ್ಯ ಆಗುತ್ತೆ ಹೊರತು ನಮ್ಮದನ್ನು ಕಳ್ಕೊಂಡವನು ಕಳ್ಳ ಆಗ್ತಾನೆ? ಕಳ್ಕೊಂಡವನು ಕಳ್ಳ ಆಗೋದಿಲ್ಲ, ಕದ್ದವನು ಕಳ್ಳ ಆಗ್ತಾನೆ. ಆದ್ದರಿಂದ ನಿಮ್ಮ ಪ್ರಕಾರ ದ್ವೈತಕ್ಕೆ ಅನ್ವಯಿಸುತ್ತೆ ಹೊರತು ದೃಷ್ಟಾಂತ ಅದ್ವೈತಕ್ಕೆ ಅಲ್ವೇ ಅಲ್ಲ ಅಂತೇಳಿ ಅದ್ರ ಪ್ರತಿಯೊಂದು ಅನಲೈಸ್ ಮಾಡ್ತಾರೆ. ಇದು ಬೇಕಾ ಏನು ತೋರಿಸ್ತಾರೆ? ಯಾವುದೇ ದೃಷ್ಟಾಂತ ಕೊಟ್ಟಾಗ ಈ ರೀತಿ ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ, ಅದು ಭೇದ ಪರವಾಗಿರುತ್ತೆ ಹೊರತು ಅಭೇದ ಪರವಾಗಿ ಅಲ್ಲ. ಅವನಿಂದ ತುಂಬ ದೃಷ್ಟಾಂತ ಕೊಡ್ತಾರೆ, ಇತ್ತೀಚೆಗಂತೂ ಬೇರೆ ತುಂಬ ಕೊಡ್ತಾರೆ. ಆ ದೃಷ್ಟಾಂತಗಳೆಲ್ಲ ದ್ವೈತ ಪರನೇ, ಬಟ್ ಯಾವುದಕ್ಕೆ ಉಪಯೋಗಿಸ್ತಾರೆ? ಸಾಮಾನ್ಯ ಅದನ್ನು ಅದ್ವೈತಕ್ಕೆ. ಅದು ವಿಶ್ಲೇಷಣೆ ಮಾಡೋದಿಲ್ಲ, ಆದ್ದರಿಂದ ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯು. ಇವತ್ತು ಯಾವುದೋ ಕೋರ್ಟ್ ಆರ್ಡ್ರ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡ್ತಾರೆ ಅದನ್ನು? ಲಾಯರ್ ಆಯಿತು ಅಂದ್ಬಿಟ್ಟು ತಿಂಬಾರಾಯಿತು, ಬೂದೋದು ಅಷ್ಟೇ. ಗುಡ್ ಡೇಸ್ ಮತ್ತೆ ಅಲ್ಲೇ ಕೇಳಬೇಕು ಹೋಗಿ.
ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಎಂದರು ಆರ್ಡ್ರ್ ನಮ್ಮ ಪರ ಒಂದು ಆರ್ಡ್ರ್ ಆಗಿದ್ದರೂ ಕೂಡ ನಾವು ಓದಿದರೆ ಅದು ಬೆಲೆ ಇಲ್ಲ. ಡಾಕ್ಟ್ರ್ ಸರ್ಟಿಫೈ ಮಾಡಿ ಹೌದು ಹೀಗಿದೆ ಅಂತ ಹೇಳಬೇಕು. ಹೀಗೆ ಎಷ್ಟು ಮಟ್ಟಿಗೆ ಬಂಧನೆ ಇದೆ. ಅದು ಸಂಸ್ಕೃತ ಎಲ್ಲ ಕನ್ನಡನೇ ಅಥವಾ ಇಂಗ್ಲೀಷೇ ನಮಗೆ ಗೊತ್ತು. ಅದೇನು ಭಾರಿ ಡಿಫಿಕಲ್ಟ್ ವರ್ಡ್ಸ್ ಉಪಯೋಗಿಸೋದಿಲ್ಲ. ಆರ್ಡರ್ಸ್ನಲ್ಲೆಲ್ಲ ಸಿಂಪಲ್ ವರ್ಡ್ಸ್ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರಿ ಕಷ್ಟ. ಕೆಲವು ಸರಿ ಗೆದ್ದ ತಿಳ್ಕೊಂಡಿರ್ತಾರೆ, ಕಂಡೀಷನ್ಸ್ ನೋಡಿಬಿಟ್ಟು ಸೋತಾಗೆ ಆಗಿರುತ್ತೆ. ತಿಳಿತಾ? ನೂರಾರು ಕಂಡೀಷನ್ಸು. ಅಥವಾ ಕರೆಕ್ಟ್ ಕೊಟ್ಟಾಗ ಏನು ಕಂಡೀಷನ್ ಇದೆ, ಯಾವ ರೀತಿ ಮುಂದೆ ಅಪೀಲ್ ಹೋಗ್ಬೋದೋ ಇಲ್ವೋ, ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಲಾಯರೇ ಹೇಳಬೇಕು. ಯಾಕೆ ಆ ಫೀಲ್ಡಲ್ಲಿ ಇರೋದು ಅವರು. ಯಾವ ಫೀಲ್ಡಲ್ಲೂ ಏನೂ ಇಲ್ಲದೇ ಕೈ ಹಾಕಿರೋದು ಅಂದರೆ ಶಾಸ್ತ್ರಕ್ಕೆ. ಎಲ್ಲರೂ ಕೈ ಹಾಕಿರೋದು ಶಾಸ್ತ್ರಕ್ಕೆ. ಅದು ಯಾವ ಫೀಲ್ಡಲ್ಲೂ ಇರೋದಿಲ್ಲ ಈ ಮಧ್ಯೆ ಅವರು. ಯಾವ ಫೀಲ್ಡಲ್ಲಿ ತಕ್ಷಣ ನಮ್ಮದಲ್ಲ. ಯಾವುದೋ ಪ್ಲಾನ್ ತಂದ್ಕೊಟ್ಟು ಹೇಗಿದ್ದು ಡಾಕ್ಟ್ರಿಗೆ ಕೇಳಿದ್ರೆ ಅದು ಇಟ್ಬಿಟ್ಟು ನೋಡ್ಲಿಕ್ಕೂ ಹೋಗೋದಿಲ್ಲ. ಫಸ್ಟ್ ಇರುತ್ತಾರೆ ನಮ್ಮ ಫೀಲ್ಡ್ ಅಲ್ಲ ಅಂತ ಹೇಳ್ಬಿಡ್ತಾರೆ. ಫಸ್ಟು ನೋಡಿಬಿಟ್ಟು ಸ್ವಲ್ಪ ಹೊತ್ತು ತೋರಿಸ್ತೀರ ಅಂತ ಹೇಳೋದಿಲ್ಲ. ಏನಲ್ಲ. ನಾವು ಸರಿ ಹೇಳಿದ್ರು ಬೆಲೆ ಇಲ್ಲ ಅದಕ್ಕೆ. ತಾವು ಸರಿ ಹೇಳ್ಬೋದು, ಅವನು ಬೆಲೆ ಇಲ್ಲ ಅದಕ್ಕೆ. ಯಾರು ಹೇಳಬೇಕಾದ್ರೆ ತಪ್ಪು ಹೇಳಿದ್ರು ಅವ್ರು ಹೇಳಬೇಕು. ಡಾಕ್ಟ್ರು ತಪ್ಪು ಹೇಳಬೇಕು ಹೊರತು ನಾವು ತಪ್ಪು ಹೇಳಿದ್ರ ಬೆಲೆ, ಸರಿ ಹೇಳಿದ್ರು ಬೆಲೆ. ಕುರುಡ ಸರಿ ಹೇಳಿದ್ರು ಅಷ್ಟೇ, ತಪ್ಪು ಹೇಳಿದ್ರು ಅಷ್ಟೇ. ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಅವರು ಸರಿ ಹೇಳಿದ್ರು ಬೈ ಚಾನ್ಸ್ ಹೇಳಿದ ಅಂತ ಅರ್ಥನೇ ಹೊರತು ತಿಳುವಳಿಕೆ ಇದ್ದು ಹೇಳಿದ ಅಂತ ಆಗೋದಿಲ್ಲ. ಸರಿಯಾಗಿ ತಿಳ್ಕೊಬೇಕಿದನ್ನೆಲ್ಲ. ಅನ್ಯಂ ಸಂತಂ. ಚಿಕ್ಕ ಮಕ್ಕಳು ಮನೆಯಲ್ಲ ದೇವರಿಲ್ಲ ಅಂತ ಮಾತಾಡ್ತಿರ್ತಾರೆ. ಇವ್ರು ಹೇಳ್ಬೇಕು ಬುದ್ಧಿ ಇದೆ, ನೀವ್ಯಾರು ದೇವರಿಲ್ಲ ಅಂತ ಹೇಳೋದಕ್ಕೆ ಏನು ಗೊತ್ತಿದೆ ಫಸ್ಟ್ ನಿನಗೆ ಅಲ್ಲೇನ. ಅವ್ರಿಗೆ ತಾವು ದೇವ್ರು ಬಿಟ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮೋಸ ಹೋಗಿಬಿಡ್ತಾರೆ ಮಾಡಬಾರ್ದಾಗಿ. ನೀವು ಸಂಬಂಧಪಟ್ಟ ವಿಚಾರಣೆ ಅಲ್ಲ ಅದು. ಇದ್ದಾನೆ ಅಂತ ಹೇಳಿದರೆ ಅರ್ಥ ಇದೆ. ಇಲ್ಲ ಅನ್ನೋದು ಏನು ಗೊತ್ತಿದ್ದೀನಿ ಇಲ್ಲ ಅಂತ ಹೇಳಬೇಕು ಫಸ್ಟು. ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಇತ್ಯತ್ರ ಅನ್ಯಾಭಿಮತಸ್ಯ ಏವ ವಸ್ತುನಃ ಅಪಹಾರ್ಯತ್ವಾತ್ ಭೇದ ಏವ ಅಯಂ ದೃಷ್ಟಾಂತಃ. ಅನ್ಯಂ ಸಂತಂ ಪರಮಾತ್ಮಾನಂ ಸ್ವಯಮಿತಿ ಮನ್ಯಮಾನಃ ಸ್ಥೇನ ಏವೇತಿ ನಹಿ ಸ್ವಕೀಯಂ ಪರಿತ್ಯಜನ್ ಸ್ಥೇನಃ ಭವತಿ. ನೆನ್ಪಿಟ್ಕೋಬೇಕು. ನಹಿ ಸ್ವಕೀಯಂ ಪರಿತ್ಯಜನ್ ಸ್ಥೇನಃ ಭವತಿ ಅಲ್ಲ. ಎಷ್ಟು ಸಿಂಪಲ್ ಸೆಂಟೆನ್ಸ್ ಉಪಯೋಗಿಸ್ತಾರೆ ನೋಡಬೇಕಾದ್ರೆ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುರನೈಪುಣಾಃ ಶಾಸ್ತ್ರತತ್ವಮವಿಜ್ಞಾಯ ತಥಾ ವಾದಬಲಾಜ್ಜನಾಃ. ಐಕಾತ್ಮ್ಯಂ ನಾಮ ಯದಿದಂ. ಇದಷ್ಟು ಮಹಾಭಾರತ ಇವತ್ತು ಸಿಗುತ್ತೆ ವಾಕ್ಯಗಳೆಲ್ಲ ಮಹಾಭಾರತದಲ್ಲಿ. ಇಲ್ಲಿ ಹೇಗಿದೆ ನೋಡಿ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುರನೈಪುಣಾಃ ಶಾಸ್ತ್ರತತ್ವಮವಿಜ್ಞಾಯ ತಥಾ ವಾದಬಲಾಜ್ಜನಾಃ. ಹಾಂ, ಅದೇ ಶ್ಲೋಕಾಲ್ ವಾಕ್ಯ ಅದು ಆಚಾರ್ಯ. ನಹಿ ಸ್ವಕೀಯಂ ಪರಿತ್ಯಜನ್ ಸ್ಥೇನೋ ಭವತಿ. ನನ್ನ ವಸ್ತು ನಾವು ಬಿಟ್ಟುಬಿಟ್ರೆ ಕಳ್ಳ ಅಂತ ಕರೆಯೋದಿಲ್ಲ. ದಾನ ಮಾಡಿದ ಅಂತ ಕರಿತಾರೆ, ಕಳ್ಳ ಅಂತ ಕರೆಯೋದಿಲ್ಲ. ಇನ್ನೊಬ್ಬರನ್ನು ತೊಗೊಂಡ್ರೆ ಏನಾಯ್ತದ ಅದು ಕಳ್ತಾನ. ಇವತ್ತು ನಾವು ಏನು ಹೇಳೋದು ಬ್ರಹ್ಮತ್ವ ನಮ್ಮಲ್ಲಿದೆ, ನಾವು ತಿಳ್ಕೊಂಡಿಲ್ಲ ಅಂತ ಹೇಳ್ತೇವೆ. ಇದು ಕಳ್ತಾನ ಅಲ್ಲ. ಇದು ಕಳೆದ ದೃಷ್ಟಾಂತ ಕೊಟ್ಟರೆ ಕಳ್ತನ ದೃಷ್ಟಾಂತ ಕೊಟ್ಟಿದ್ದಾರೆ. ಅಂದಮೇಲೆ ಅದೇನು ಯಾರಿಗೆ ಅಪ್ಲಿಕಬಲ್ ಇದು? ದ್ವೈತಕ್ಕೆ ಅಪ್ಲಿಕಬಲ್, ಅದು ಅದ್ವೈತಕ್ಕಲ್ಲ ಅಂಥೇಳಿ. ಐಕಾತ್ಮ್ಯಂ ನಾಮ ಏದಿದಂ ಕೆ. ನಾವು ಕಳ್ಕೊಂಡವನು ನಾನು ಕಳ್ಕೊಂಡು ಬಿಟ್ಟೆ ಅಂತ ಬಂದು ಅವ್ಳು ದುಃಖ ಪಡ್ತಾನೆ ಹೊರತು ಕದ್ದು ಬಿಟ್ಟೆ ಅಂತ ದುಃಖ ಪಡೋದಿಲ್ಲ. ಕಳ್ಕೊಂಡು ಬಿಟ್ಟೆ ಅಂತ ದುಃಖ ಪಡ್ತಾನೆ. ಏಕಾತ್ಮ್ಯಂ ನಾಮ ಎದಿದಂ. ಆ್ಯಕ್ಚುಲಿ ಕಳ್ಕೊಂಡೊಂದು ದುಃಖ ಪಡಬಾರ್ದು, ಕದ್ದೊಂದು ದುಃಖ ಪಡಬೇಕು. ಯಾತಕ್ಕೆ? ಪಾಪ ಅವನು ಇವನ್ದಲ್ಲ. ಇವನು ಯಾವುದೋ ಪಾಪಕ್ಕೆ ಇವತ್ತು ಕಳ್ಕೊಂಡ. ಅದು ಇವತ್ತು ಪಾಪ ಮಾಡಿದ್ದು ಅವನು. ಗೊತ್ತಾಯ್ತಾ? ಅದು ದುಃಖ ಪಡಬೇಕಾದ್ದು ಅವನು ಯಾವಾಗಲೂ ಕೂಡ. ಯಾರೋ ಒಬ್ಬರು ಚೆನ್ನಾಗಿ ಬೈದ್ಬಿಡ್ತಾನೆ ದೊಡ್ಡವರು ಅಂತ ತಿಳ್ಕೊಂಡ. ದುಃಖ ಪಡಬೇಕಾದ್ದು ಅವರಲ್ಲ, ಇವನು ದುಃಖ ಪಡಬೇಕು. ಯಾಕೆ ದೊಡ್ಡ ಅಫೆನ್ಸ್ ಆಗಿದೆ ಈಗ ಅವನಿಂದ. ಅವ್ರಿಗೇನಿಲ್ಲ, ಇವ್ರ ಪುಣ್ಯ ಇದು ಬಂದು ಅವ್ರಿಗೆ ಹೋಗಿಬಿಟ್ಟಿದೆ ಈಗಾಗಲೇ. ಆನ್ಲೈನ್ ಟ್ರಾನ್ಸ್ಫರ್. ಅವ್ರು ಬೈತಿರ್ಲಿಕ್ಕೆ ಹೋಗ್ತಾನೆ ಇರುತ್ತೆ ಆ ಕಡೆ. ಕಾಮಕ್ರೋಧಾಭಿಭೂತ. ಈ ವಾಕ್ಯ ನೋಡಿ ಎಷ್ಟು ಸ್ಪಷ್ಟ ಇದೆ ಅಂದರೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುರ್ ಅನೈಪುಣಾಃ. ಯಾರು ಐಕಾತ್ಮ್ಯ ಒಂದೇ ಆತ್ಮ ಇದೆ ಅಂತ ಹೇಳ್ತಾರೆ ಅವರು ನಿಪುಣರಾದವರಲ್ಲ. ಶಾಸ್ತ್ರತತ್ವಂ ಅವಿಜ್ಞಾಯ. ಯಾಕೆ ಹೇಳ್ತಾರೆ? ಶಾಸ್ತ್ರತತ್ವ ಗೊತ್ತಿಲ್ಲ ಅವರಿಗೆ. ತಥಾ ವಾದಬಲಾಜ್ಜನಾಃ. ಹೇಳ್ತಾರಲ್ಲ ಅಂದರೆ ಬರೀ ವಾದಕ್ಕೋಸ್ಕರ ಹೊರತು ಏನಿಲ್ಲ, ಅದರಲ್ಲಿ ಪ್ರಮಾಣಗಳೇ ಇಲ್ಲ. ಅದಕ್ಕೆ ಆ ರೀತಿ ಮಾಡಲಿಕ್ಕೆ ಏನು ಕಾರಣ? ಕಾಮಕ್ರೋಧಾಭಿಭೂತತ್ವಾತ್ ಅಹಂಕಾರವಶಂ ಗತಾಃ. ಕಾಮಕ್ರೋಧ ಅಭಿಭೂತತ್ವಾತ್. ಕಾಮಕ್ರೋಧಗಳಿಂದ ಅಭಿಭೂತರಾದ್ದರಿಂದ. ಏನಾಗಿ ಅಭಿಭೂತ ಅಂದ್ರೇನು? ಮುಚ್ಚೋಬಿಡುತ್ತೆ ಜ್ಞಾನ. ಅಹಂಕಾರವಶಂ ಗತಾಃ. ಕಾಮಕ್ರೋಧ ಎಲ್ಲಿ ಬರುತ್ತೋ ಅಲ್ಲಿ ಅಹಂಕಾರ ಶುರುವಾಗಿರುತ್ತೆ. ಅಹಂಕಾರ ಬಿಟ್ಟವನಿಗೆ ಕಾಮಕ್ರೋಧ ಪ್ರಶ್ನೆನೇ ಬರೋದಿಲ್ಲ. ಯಾಥಾತಥ್ಯಂ ಅವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದಶ್ಯವಃ. ಯಾಥಾತಥ್ಯಂ ಅವಿಜ್ಞಾಯ. ಯಾಥಾತಥ್ಯ ಅಂದರೂ ಒಂದೇ, ಯಾಥಾರ್ಥ್ಯ ಅಂದರೂ ಒಂದೇ. ಯಾಥಾರ್ಥ್ಯವನ್ನು ತಿಳಿದೇನೆ. ಯಾವುದ್ರ ಯಾಥಾರ್ಥ? ಶಾಸ್ತ್ರಾಣಾಂ. ಶಾಸ್ತ್ರಗಳ ಯಾಥಾರ್ಥವನ್ನು ತಿಳಿದೇನೆ. ಶಾಸ್ತ್ರದಶ್ಯವಃ. ಶಾಸ್ತ್ರವನ್ನೇ ಕಳ್ತನ ಮಾಡಿದಾಗ. ಪುಸ್ತಕ ಕದಿಯೋದೊಂದು, ವಿಷಯ ಕದಿಯೋದೊಂದು. ಗೊತ್ತಾ? ಪುಸ್ತಕ ಕದ್ದರೂ ಕಳ್ಳ, ವಿಷಯ ಕದ್ದರೂ ಕಳ್ಳ.
ಇದು ವಿಷಯ ಕದ್ದುಕೊಂಡ್ರೆ ಭಾಳ ಜನ ಸಿಗ್ತಾರೆ, ಗೊತ್ತಾಯ್ತಿಲ್ಲ. ಅವ್ರು ಬಟ್ ಅವರು ಮರ್ಯಾದೆ ಸಿಗುತ್ತಾರೆ, ಆಶ್ಚರ್ಯ ಅಂತ ಹೇಳಿದ್ರೆ ತಪ್ಪದು. ಅಕ್ನಾಲೇಜ್ ಮಾಡಿದರೆ ಹೋಯ್ತು, ಪಾಪ ಬರೋದಿಲ್ಲ. ಅಕ್ನಾಲೇಜ್ ಮಾಡಬೇಕಲ್ಲ, ಅಕ್ನಾಲೇಜ್ ಮಾಡಿಲ್ಲ, ಇನ್ನೊಬ್ಬರು ತೊಗೊಂಡಿಲ್ಲ, ಹೇಳಬೇಕಾಗಿಲ್ಲ, ಗೊತ್ತಾಯ್ತಾ. ಯಾವಾಗ ಅಕ್ನಾಲೇಜ್ ತೊಗೊಂಡಿರ್ತಾರೆ ಅದು ಒಪ್ಕೊಂಡಾಗ ಅದೇನಾಗೋದಿಲ್ಲ, ಕಳ್ತಾನ ಅಂತ ಕರೆಯೋದಿಲ್ಲ. ಇನ್ನೂ ಕೆಲವರು ಇರ್ತಾರೆ ಪಾಪ, ಅಕ್ನಾಲೇಜ್ ಮಾಡೋದು ಅಷ್ಟೇ ಇಲ್ಲ, ಮೊದಲೇ ಪರ್ಮಿಷನ್ ಕೇಳ್ತಾರೆ ಫಸ್ಟು, ಕೇಳಿಬಿಟ್ಟು ಅಕ್ನಾಲೇಜ್, ಅದು ಇನ್ನೂ ಒಳ್ಳೆಯದು, ಯಾವ ಸಮಸ್ಯೆನೇ ಬರೋದಿಲ್ಲ. ಅವ್ರ ವಸ್ತು ವ್ಯಕ್ತಿಗಳಿಲ್ಲ ಈಗ, ಅಥವಾ ನಮಗೆ ಅಕ್ಸೆಸ್ ಇಲ್ಲ, ಅಂಥ ಹೊತ್ತಲ್ಲಿ ಅಕ್ನಾಲೇಜ್ ಮಾಡಿದರೂ ಸಾಕು. ಆದರೆ ಅವ್ರಿಲ್ಲ ಅಂಥೇಳಿ ಹೆಸರು ಹಾಕ್ಕೊಳ್ಳೋದು ಭಾಳ ತಪ್ಪಾಗುತ್ತೆ. ಇತಿ ಭಾಳ ಮೋಕ್ಷ ಧರ್ಮೇ, ಇವತ್ತು ಮೋಕ್ಷದ ಮಹಾಭಾರತದಲ್ಲಿ ಸಿಗುತ್ತದು. ಯಾಥಾಸತ್ಯಮವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದಶ್ಯವಃ ಬ್ರಹ್ಮಸ್ತೇನಾಹ ನಿರಾನಂದಾಹ ಅಪಕ್ವ ಮನಸೋ ಅಶಿವಾಹ. ಇವರೆಲ್ಲ ಎಂಥವರು? ಬ್ರಹ್ಮಸ್ತೇನರು. ಬ್ರಹ್ಮಸ್ತೇನ, ಸ್ವರ್ಣಸ್ಥೇಯ ಅಂದ್ರೇನು? ಬ್ರಹ್ಮಸ್ತೇನ ಅಂದ್ರೇನು? ಬ್ರಹ್ಮಸ್ತೇನ ಅಂದರೆ ಸ್ವರ್ಣಸ್ಥೇಯ ಅಂದ್ರೇನಪ್ಪ? ಬಂಗಾರ ಕದ್ದವರು. ಬ್ರಹ್ಮಸ್ಥೇಯ ಅಂದ್ರೇನು? ದೇವ್ರನ್ನೇ ಕದ್ದವರು ಅಂತ. ದೇವ್ರನ್ನ ಕದ್ದವರು, ದೇವರಿಲ್ಲ ಅಂತ ಕದ್ದಾಗಾಯ್ತಲ್ಲ. ದೇವರಿಲ್ಲ ಅನ್ನೋ ಮಾತೇ ಅವ್ರದ್ದು ಕಳ್ತನದ ಮಾತು. ವಸ್ತು ಇಲ್ಲ ಅಂತ, ನಿಮ್ಮದೆಲ್ಲ ಮನೆ ಅಂತ ಹೇಳಿದರೆ ಮೋಸ ಅದು. ಅವ್ರದ್ದು ಹೌದಾದಾಗ ಅಲ್ಲ ಅಂತ ಹೇಳೋಕ್ಕೆ ಹಕ್ಕಿಲ್ಲ ಇವನಿಗೆ. ಬ್ರಹ್ಮಸ್ತೇನಾಹ ನಿರಾನಂದಾಹ ಅಪಕ್ವ ಮನಸ್ಸಃ. ನಾವೇನು ಮಾಡಿದ್ದು? ಸ್ವತಂತ್ರ ಅಂತ ತಿಳ್ಕೊಂಡಾಗ ಸ್ವಾತಂತ್ರ್ಯವನ್ನು ಕದ್ದ ಹಾಗೆ. ದೇವರು ಸ್ವಾತಂತ್ರ್ಯ, ನಮ್ಮನ್ನು ತಿಳ್ಕೊಂಬಿಟ್ರೆ ಸ್ವಾತಂತ್ರ್ಯ ಕದ್ದ ಕಳ್ಳ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ನಮ್ಮದಲ್ಲ ಅಂತ ತಿಳ್ಕೊಂಡ್ರೆ ದೋಷ ಇಲ್ಲ. ಶಾಸ್ತ್ರದಶ್ಯವಃ ಯಾಥಾತಥ್ಯಮವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದಶ್ಯವಃ ಬ್ರಹ್ಮಸ್ತೇನಾಹ ನಿರಾನಂದಾಹ. ಅದರ ಫಲ ಏನು? ಕಳ್ಳರಿಗೆ ಆನಂದ ಇರುತ್ತಾ? ಪೊಲೀಸ್ ಹಿಡಿಯೋವರಿಗೆಲ್ಲ, ಹಿಡಿಯೋಕ್ಕಿಂತ ಮುಂಚೆನೂ ದುಃಖ ಇರುತ್ತೆ ಅವರಿಗೆ. ಯಾವಾಗಲೂ ದುಃಖದಲ್ಲೇ ಒದ್ದಾಡ್ತಾರೆ. ಸಿಕ್ಕರು ಸಿಗದೇ ಎಲ್ಲ ಸೆಕೆಂಡರಿ, ಅದು ಒಳಗೆ ದುಃಖ ಮಾತ್ರ ಕಾಡ್ತಾನೆ ಇರುತ್ತೆ. ನಿರಾನಂದಾಹ ಅಪಕ್ವ ಮನಸಃ ಅಶಿವಾಹ. ಅಪಕ್ವ ಮನಸ್ಸು ಮೆಚ್ಯೂರಿಟಿ ಇಲ್ಲ, ಮೆಚ್ಯೂರಿಟಿ ಇಲ್ಲದಕ್ಕೆ ಮಾತಾಡ್ತಾರೆ ಅಂತ ಅರ್ಥ. ಅಶಿವಾಹ ಅಮಂಗಳ, ಶಿವ ಅಂದರೆ ಮಂಗಳ. ಅದಕ್ಕೆ ಶಿವೋಭೂತ್, ರುದ್ರದೇವರು ಶಿವ ಅಂತ ಹೆಸರು, ಮಂಗಳ ಅಂತ ಹೆಸರು. ಅಶಿವಾಹ ಉಳಿದವರೆಲ್ಲ ಎಂಥವರು? ಯಾರು ಈ ರೀತಿ ತಪ್ಪು ತಿಳಿತಾರೆ ಅವರೆಲ್ಲ ಅಶಿವಾಹ ಅಮಂಗಳರು. ವೈಗುಣ್ಯಮೇವ ಪಶ್ಯಂತಿ ನ ಗುಣಾನಿ ನಿಯುಂಜತೆ. ವೈಗುಣ್ಯಮೇವ ಪಶ್ಯಂತಿ, ಏನು ಕಾಣ್ತಾರೆ ದೇವರಲ್ಲಿ? ವೈಗುಣ್ಯ. ವೈಗುಣ್ಯ ಅಂದ್ರೆ ಒಂದೇ, ನೈರ್ಗುಣ್ಯ ಅಂದ್ರೆ ಒಂದೇ. ವಿಗತ ಗುಣ ನಿರ್ಗತ ಗುಣ ಎರಡು ಅರ್ಥ ಒಂದೇ. ವೈಗುಣ್ಯಮೇವ ಪಶ್ಯಂತಿ ನ ಗುಣಾನಿ ನಿಯುಂಜತೆ. ದೇವರಲ್ಲಿ ಒಂದು ಗುಣ ಒಪ್ಪಲಕ್ಕೂ ಅವರು ತಯಾರಿಲ್ಲ. ಅನಂತ ಗುಣದ ಪರಮಾತ್ಮನಲ್ಲಿ ಒಂದು ಗುಣ ಒಪ್ಪಲಕ್ಕೂ ತಯಾರಿಲ್ಲ ಅಂತ ಹೇಳಿದರೆ ದೇವ್ರ ಗುಣಗಳ ಕದ್ದಾಗಲಿಲ್ಲ ಈಗ, ಇಲ್ಲ ಅಂತ ಹೇಳಿದರೆ. ಗುಣಾನಿ ನಿಯುಂಜತೆ. ತೇಷಾಂ ತಮಶರೀರಾಣಂ. ತಮಶರೀರಾಣಂ ಅಂದರೆ ಶರೀರ ಅಂದರೆ ಇಲ್ಲಿ ಸ್ವರೂಪ, ತಮಸ್ವರೂಪರು ತಾಮಸರು ಅಂತ ಅರ್ಥ. ತಮಯೇವ ಪರಾಯಣಂ. ಅಲ್ಲಿ ಎಲ್ಲಿ ಹೋಗಬೇಕಾಗತ್ತವರು? ತಮಯೇವ ಪರ. ಆಚಾರ್ಯ ಹೇಳಿದ್ದಾರೆ ಅಂತ ಬೈತಾರೆ. ಮಹಾಭಾರತದ ವಾಕ್ಯ ಅದು, ಇವತ್ತಿಗೂ ಸಿಗೋ ವಾಕ್ಯ. ಮತ್ತೆ ಇದೇ ವಾಕ್ಯ ಹೇಳಿದ್ದೀರಿ ಇಲ್ಲ ಅಂತ ಹೇಳೋಗಿಲ್ಲ, ಎಲ್ಲ ಎಡಿಷನಲ್ಲೂ ಸಿಗುತ್ತೆ. ಯಾರು ಅವ್ರು ಬೇರೆ ಅರ್ಥ ಹೇಳ್ತಾರೆ. ಇವು ಮಾತು ಇಲ್ಲ ಅಂತ ಹೇಳೋಗಿಲ್ವಲ್ಲ, ಇದೇ ಅಂತ ಆಯ್ತಲ್ಲ ಈಗ, ಅದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ಹೇಳ್ತೀರಿ ಅದು ಅಂತ. ಎಲ್ಲಿದೆ? ಪರಾಯಣ ಅಲ್ಟಿಮೇಟ್ ಎಂಡ್. ಅಯನ ಅಂದರೆ ನೆಲೆ, ಅಬೋರ್ಡ್. ಪರಾಯಣ ಅಂದರೆ ಅಲ್ಟಿಮೇಟ್ ಎಂಡ್ ಅಂದರೆ ತಮಸ್ಸೆ. ಅದಕ್ಕೆ ದೇವರು ಪರಾಯಣ. ಪಾರಾಯಣ ಬೇರೆ, ಪರಾಯಣ ಬೇರೆ. ಯತಃ ಸ್ವರೂಪತಶ್ಚ ತೇಷಾಂ ತಮಶರೀರಾಣಾಂ ತಮಯೇವ ಪರಾಯಣ. ಅವರಿಗೆ ಕೊನೆ ಸಿಗತಕ್ಕಂಥದ್ದು ತಮಸ್ಸೆ. ಯತಃ ಸ್ವರೂಪತಶ್ಚ ಅನ್ಯಃ ಜಾತಿತಃ ಶ್ರುತಿತಃ ಅರ್ಥತಃ ಕಥಮಸ್ಮಿ ಸಹಿತ್ಯೇವ ಸಂಬಂಧ ಸ್ಯಾತ್ ಅಸಂಹಿತಃ ಇತಿ ಮೋಕ್ಷಧರ್ಮೇ. ಯಾತಕ್ಕೆ ಅವ್ರ ತಿಳುವಳಿಕೆ ತಪ್ಪಾಗಿದೆ ಅಂದರೆ, ದೇವರು ನಾವು ಒಂದೇ ಅಂತ ಹೇಳಿದರೆ ಏನು? ಸ್ವರೂಪತಃ ಅನ್ಯಃ. ದೇವರೇ ಬೇರೆ, ಆಕಾಶ ಒಂದು ಬಿಂದು ಎಲ್ಲಿ, ಸಮುದ್ರ ಎಲ್ಲಿ, ಒಂದು ಸಣ್ಣ ಅಣು ಎಲ್ಲಿ, ಆಕಾಶ ಎಲ್ಲಿ. ಸೊ ಕ್ವಾಲಿಟಿನೇ ಬೇರೆ. ಅಣು ಕ್ವಾಲಿಟಿ ಇದು, ಆ ಕ್ವಾಲಿಟಿ ಅದು. ಯತಃ ಸ್ವರೂಪತಶ್ಚ ಅನ್ಯಃ ಜಾತಿತಃ. ಜಾತಿ ಈಶ್ವರ ಜಾತಿ, ನಾವು ಜೀವಜಾತಿ. ಅದು ಸರ್ವತ್ರ ವ್ಯಾಪ್ತ ಜಾತಿ, ಇದು ವ್ಯಾಪ್ತವಲ್ಲದ ಜಾತಿ. ಶ್ರುತಿತಃ, ಶ್ರುತಿ ಹೇಳ್ತಾ ಇದೆ ದ್ವಾಸುಪರ್ಣ ಸಯುಜಾ ಸಖ ಅಂಥೇಳಿ. ಅರ್ಥತಃ, ಅರ್ಥ ಅಂದರೆ ಪ್ರಯೋಜನ. ದೇವರು ಮೋಕ್ಷ ಕೊಡ್ತಾನೆ, ನಾವು ಬಂದಿಗಳು, ನಾವು ಬಂಧನದಲ್ಲಿವರು ನಾವು. ದೇವರು ಮೋಕ್ಷ ಕೊಡೋನು ದೇವರು, ಅರ್ಥ ಸಂಬಂಧ ಇಲ್ಲ. ಜೈಲರಲ್ಲಿ ಜೈಲ್ಡ್ ಎಲ್ಲಿ? ಜೈಲರ್ ಇದ್ದಾನೆ, ಜೈಲ್ಡ್ ಅಂದ್ರೇನು? ಜೈಲಲ್ಲಿ ಹಾಕಲ್ಪಟ್ಟವನು. ಜೈಲರ್ ಅಂದರೆ ಅದಕ್ಕೆ ಅಧಿಪತಿ ಆದವನು. ಅರ್ಥ ಅಂದರೆ ಪ್ರಯೋಜನ ಅಂತ ಒಂದು ಅರ್ಥ. ಹಾಂ,
ವಿಭಕ್ತಿ ಅದೇನಂತಾರೆ ತಹ ಅಂತ ಬಂದ ಪಂಚಮಿ ಅದು. ಆ್ಯಕ್ಚುಲಿ ಹಾಗೆಲ್ಲ ಬರಬೇಕು. ತಸ್ ಅಂತ ಕರಿ ತಹಸಿಲ್ ಅಂತಾರೆ ಅದು ಕರೆದು ಬಿಟ್ಟರೆ ಪಂಚಮಿ ಅರ್ಥ ಬರುತ್ತೆ. ಆ ಅರ್ಥವನ್ನು ಮತ್ತೆ ನೀವು ಅನ್ಕೊಳ್ತಕ್ಕ ಬೇರೆ ಅರ್ಥ ಮಾಡ್ಕೋಬೋದು. ಫಸ್ಟ್ ಅರ್ಥ ಬರೋದು ಅದು. ರಾಮತಃ ಅಂದರು ಒಂದೇ, ರಾಮಾತ್ ಅಂದರು ಒಂದೇ. ಅದು ಬಿಡಿಸ್ಬೇಕು. ಶಬ್ದ ಹೇಳ್ಬೇಕಾದ್ರೆ ರಾಮತಃ ಅಂತ ಹೇಳಬಾರ್ದು, ರಾಮಾತ್ ಅಂತಲೇ ಹೇಳಬೇಕು. ಇದು ಅವ್ಯ ಪ್ರಿಫಿಕ್ಸ್ ಸೇರಿಸಿದಾಗ ಅರ್ಥ ಬರುತ್ತೆ. ಮತ್ತು ನಡೆಸ್ಬಾರ್ದು. ರಾಮತಃ ರಾಮತೋ ರಾಮತಃ ಹಾಗೆಲ್ಲ ನಡೆಸಬಾರ್ದು. ಗೊತ್ತಾಯ್ತಾ? ತಿಳಿದು ಅದನ್ನು ನಡೆಸೋಕ್ಕೆ ಬರೋಲ್ಲ. ಯಾಕೆ? ಸೇರಿಸಿ ಆಗಿದೆ ಈಗಾಗಲೇ ಅದು. ತೇಷಾಂ ತಮಶರೀರಾಣಂ ತಮಯೇವ ಪರಾಯಣಂ ಯತಃ ಸ್ವರೂಪತಶ್ಚ ಅನ್ಯಃ ಜಾತಿತಃ ಅನ್ಯಃ ಶ್ರುತಿತಃ ಅನ್ಯಃ ಮತ್ತು ಅರ್ಥತಃ ಅನ್ಯಃ. ಇಷ್ಟು ವೆರೈಟಿಯಲ್ಲಿ ಭೇದ ಇದೆ. ಈ ಸ್ಟಾಫು ಸ್ಟೂಡೆಂಟು ಇದ್ದಾನೆ, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಈಗ? ಅವನು ಹೇಳೋನು ಕೇಳೋನು ಅಲ್ಲಿಂದ ಶುರುವಾಯಿತು. ಜೂನಿಯರು ಸೀನಿಯರು ಇನ್ನು ಬೇಕಾಷ್ಟು ವೆರೈಟಿಗಳಿವೆ. ಆದ್ದರಿಂದ ಈ 4 ರೀತಿಯಲ್ಲೂ ಭೇದ ಇದೆ. ಇಷ್ಟಾಚರಣೆಯಲ್ಲಿ ಬರೀತಾರೆ. ಯತಏವ ಜಾತ್ಯ ಅರ್ಥ ಶ್ರುತೇಶ್ಚ ಗುಣತಃ ನಿಜರೂಪತಶ್ಚ. ಒಂದು ಸೇರಿಸಿಲ್ಲ, ಗುಣತಃ ಇದರಲ್ಲಿ. ಅನಂತ ಗುಣ ಇಲ್ಲಿ ನಾವು 4 ಗುಣ ಇರೋದು, ಅದು ಚೂರು. ಅದು ಒಂದೊಂದು ಗುಣವೂ ಅನಂತ. ಅಂಥ ಒಂದು ಗುಣವೂ ನಮಗಿಲ್ಲ. ದೇವರಿರೋ ಅನಂತ ಗುಣಗಳು ಬೇಡ, ದೇವರಿರ್ತ ಒಂದು ಗುಣವೂ ನಮ್ಮಲ್ಲಿಲ್ಲ ಅಂತ ಹೇಳಿದಾಗ ಅದು ಎಲ್ಲಿ ಎಷ್ಟು ವ್ಯತ್ಯಾಸ ಬಂತು? ಕಥಮಸ್ಮಿ ಸಾಹಿತ್ಯ ಇನ್ನೂ ಹೇಳೋದಾದರೆ, ಒಂದು ಎಣ್ಣೆ ಕಾಯಿ ಹಾಲಿದೆ, ತೆಂಗಿನಕಾಯಿ ಹಾಲಿದೆ, ಈ ಗೋಹನ ಹಾಲಿದೆ. ಎರಡನ್ನೂ ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಅವ್ನು ಕರಿತಾ, ಅಯ್ಯೋ ಮೋಸ್ಗ ತಮಾಷೆ ಎಷ್ಟು ದಡ್ಡ ಅಂತಿರ್ತಾರೆ. ಗೊತ್ತಾಯ್ತಾ? ಅವ್ರು ಹಾಕ್ತಾ ಇದ್ದಾರೆ, ಹಾಲನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ, ಕುಡಿತಾನೇ ಇದ್ದಾನೆ. ಆಮೇಲೆ ನೋಡಿದ್ರೆ ಅಲ್ಲ, ಮೋಸ ಹೋಗಿಬಿಟ್ಟೆ ದಡ್ಡ ಅಂತ ಕರೀತಾನೆ. ಈ ಟಾರು ಹಾಲು ಅಷ್ಟು ಗೊತ್ತಾಗಬಾರದು ಅವನಿಗೆ. ಅದು ಅಟ್ಲೀಸ್ಟ್ ಏನಿದೆ ಅದರಲ್ಲಿ? ಬಿಳಿ ಬಣ್ಣ ಆದರೆ ಇದೆ. ಕಡೆ ಸುಣ್ಣದ ನೀರಲ್ಲೂ ಸ್ವಲ್ಪ ಬಣ್ಣ ಅಂತಿದೆ, ಏನೂ ಇಲ್ಲ. ಈ ರೀತಿ ತಿಳ್ಕೊಂಡು ಏನು ಮಾಡಬೇಕು ಅದಕ್ಕೆ? ಏನು ಗೋಡೆ ಎಳೆವಿದ ಯಾವುದು ಇರುವೆ ತುಳಿದ ಏನು ಅಲ್ಲಕ್ಕಾಗಲ್ಲ. ಪಾಪ ಕಣ್ಣಿದ್ರು ಕಾಣಿಸೋದಿಲ್ಲ. ಗೋಡೆ ಕಾಣಿಸೋದಿಲ್ಲ ಹೇಳೋದು ಕಣ್ಣಿದೆ ಆದ್ರೆ ಏನಂತ ಅದಕ್ಕೆ ಇರುವೆ ಆನೆ ಕಾಣೋದಿಲ್ಲ ನಿನಗೆ. ಅದು ನೀನು ಅವನು ಅದಕ್ಕೆ ಕಂಡಿರುತ್ತೆ, ಎತ್ತೋಗಿತ್ತು ಆ ಕಡೆ. ನೀನು ಕಂಡದೇ ಇರಬಹುದು, ಅವನಿಗೆ ಕಂಡಿದೆ. ಈ ರೀತಿಯಲ್ಲಿ ಯೋಚನೆ ಮಾಡಿ. ಕಥಮಸ್ಮಿ ಸಾಹಿತ್ಯೇವ ಸಂಬಂಧ ಸ್ಯಾತ್ ಅಸಂಹಿತ. ಅಸಂಹಿತ ಅಂದ್ರೇನು? ಸಂಹಿತೆಗೆ ಸಂಬಂಧಪಟ್ಟಿದ್ದಲ್ಲ. ಸಂಹಿತೆ ಅಂದರೆ ಶಾಸ್ತ್ರಗಳು, ಶಾಸ್ತ್ರಕ್ಕೆ ಸಂಬಂಧವಾದ ವಿಷಯ. ಋಗ್ವೇದ ಸಂಹಿತ ಅಂತ ಕರೀತೀವಲ್ಲ ಹಾಗೆ. ಇತಿ ಮೋಕ್ಷಧರ್ಮೇ. ಅದಿಷ್ಟು ಓದ್ಕೋಬೇಕು. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯರು ನೈಪುಣಾಃ ಶಾಸ್ತ್ರತತ್ವಮವಿಜ್ಞಾಯ ತಥಾವಾದಬಲಾತ್ ಜನಾಃ ಕಾಮಕ್ರೋಧಾಭಿಭೂತತ್ವಾತ್ ಅಹಂಕಾರವಶಂ ಗತಾಃ ಯಾಥಾತಥ್ಯಮವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದಸ್ಯವಃ ಬ್ರಹ್ಮಸ್ತೇನ ನಿರಾನಂದ ಅಪಕ್ವ ಮನಸೋ ಅಶಿವಾಃ ವೈಗುಣ್ಯಮೇವ ಪಶ್ಯಂತಿ ನ ಗುಣಾನಿ ನಿಯುಂಜತೆ ತೇಷಾಂ ತಮಶರೀರಾಣಾಂ ತಮಯೇವ ಪರಾಯಣಂ ಯತಃ ಸ್ವರೂಪತಶ್ಚಾನ್ಯೋ ಜಾತಿತಃ ಶ್ರುತಿತಃ ಅರ್ಥತಃ ಕಥಮಸ್ಮಿ ಸಾಹಿತ್ಯೇವ ಸಂಬಂಧಃ ಸ್ಯಾತ್ ಅಸಂಹಿತಃ ಇತಿ ಮೋಕ್ಷಧರ್ಮೇ. ಯಥಾ ಈಗ ಒಂದೊಂದು ಕೊಡಬೇಕು ನಾವೀಗ. ನಾವೇನು ಕೊಟ್ಟಿವಿ ಈಗ? ಪ್ರಮಾಣನ ಯಾರು ಐಕ್ಯವನ್ನು ಹೇಳ್ತಾರೋ ಅವ್ರಿಗೆ ಇಷ್ಟು ವಿರೋಧ ಎಂದು ಕೊಟ್ಟಿವಿ. ಅವ್ರು ಈ ರೀತಿ ಒಂದು ಕೊಡಬೇಕು ನಮಗೀಗ. ಏನಂತ ಕೊಡಬೇಕು? ದ್ವೈತ ಹೇಳ್ತಾರಲ್ಲ, ಭಾರಿ ತಪ್ಪೋದು. ಎಲ್ಲರ ವಾಕ್ಯಗಳು ಸಿಗತ್ತೆ ನಿಮಗೆ. ನಾನು ಯೋಚನೆ ಮಾಡಬೇಕು. ಇಲ್ಲಿ ದೇವರಿಗೂ ನಮಗೂ ಐಕ್ಯ ಹೇಳಿದರೆ ಎಷ್ಟು ದೋಷ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಭೇದ ಹೇಳಿದರೆ ದೋಷ ಅಂತ ಎಲ್ಲರೂ ಬಂದಿದೆ. ಎಲ್ಲರೂ ಒಂದು ವಾಕ್ಯ ಇದೆ ಕೊನೆ ಪಾಠ. ಇಂಥ ವಾಕ್ಯಗಳು ಎಷ್ಟಿವೆ? ಬೇಕಾದಷ್ಟಿವೆ. ಅದು ಒಂದು ವಾಕ್ಯ ಯಾರು ತೋರಿಸ್ಲಪ್ಪ. ಯಾರ ಹತ್ರ ಹೋಗಿ ದೊಡ್ಡವರು ಅಂದಿದ್ದು ಬೈದವ್ರು ಯಾರು ಸಿಗ್ತಾರೆ ನಿಮಗೆ? ದೊಡ್ಡವರು ಅಂತ ಕರೆದು ಭಾರಿ ಕಳ್ಳ ಅವಳು. ಆ್ಯಕ್ಚುಲಿ ಅವನು ದೊಡ್ಡವರು ಅಂತ ಕರೆದ. ಅವರು ಕೂಡ ಏನು ಮಾಡೋಲ್ಲ, ಖುಷಿ ಪಡ್ತಾರೆ, ಹೊರತು ಬೈಯೋದಿಲ್ಲ. ಆದರೆ ಒಬ್ಬ ಕಳ್ಳ ಅಂದರೆ ಸಿಟ್ಟು ಬರುತ್ತೆ. ಕಳ್ಳ ಅಂದರೆ ಸಿಟ್ಟು ಬರುತ್ತೆ. ಇನ್ನು ಒಳ್ಳೆಯವನು ಕಳ್ಳ ಅಂದರೆ ಭಾರಿ ಸಿಟ್ಟು ಬರುತ್ತೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಹೇಳ್ತಾರೆ. ಆದರೆ ಸ್ವಲ್ಪ ಡೀಟೇಲಾಗಿ ಬರಿಬೇಕಾದ್ರೆ ಹೇಳ್ತಾರೆ. ದ್ವೈತ ಹೇಳಿದ್ರೆ ಅನರ್ಥದ ಹೆಸರೇ ಇಲ್ಲ. ಅರ್ಥ ಆಯ್ತಾ? ಭೇದ ಏನು ಅನರ್ಥ ಎಲ್ಲಿ ಬರುತ್ತೆ ನಿನಗೆ? ಅರ್ಥನೇ ಇಲ್ಲ. ಯಾಕೆಂದರೆ ಸೇಫ್ ಅದು. ಕೊನೆಗದ್ದು ಆಗಲಿ ಬಿಡಿ, ನಮಗೆ ತನಗೆ ಯೋಚನೆ ಇಲ್ಲ. ಅದು ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರೋದು. ಅದ್ವೈತ ಅಂತ ಯಾವಾಗ ಹೇಳ್ತೀರಿ ಇಮಿಡಿಯೇಟಾಗಿ ಒಬ್ಬರು ನೋಡಿ, ದೇವ್ರ ಹತ್ರ ಹೋಗಬೇಡಿ, ಯಾರ ಕಂಡವರಿಂದ ಹೋಗಿ. ಭಾರಿ ನಾವು ಒಂದು ಅಂತ ಹೇಳಿ ಎಷ್ಟು ಇಟ್ಟು ಬರೋದು ಗೊತ್ತಾ ಅವರಿಗೆ? ಏನು ನೀನೆಲ್ಲಿ ನಾನೆಲ್ಲಿ ಅಂತ ಹೇಳ್ತಾರೆ. ನೀನೆಲ್ಲಿ ನಾನೆಲ್ಲಿ ಹರಕು ಬಟ್ಟೆ ಹಾಕ್ಕೊಂಡು ನಾನು ಆಫೀಸರ್ ಅಂತ ಹೇಳಿದ್ರೆ ದಕ್ಕು ಬಿಡ್ತಾನೆ. ನಾನೇ ನೀನಲ್ಲ ನಾನು ಅಂತ ಇದು ಒದ್ದೇ ಬಿಡ್ತಾನೆ. ನಗೋದು ಬೇರೆ, ಒದಿಯೋದು ಬೇರೆ. ಅಂತದಲ್ಲಿ ಅಂತ ಮಾತನಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ಮೂಲನ ಓದ್ಬೇಕು. ಯಾತಕ್ಕೆ ಗೊತ್ತಾ ಓದಲ್ಲ? ಇದೆಲ್ಲ ಯಾರಿಗೆ ಅರ್ಥ ಆಗಲ್ಲ? ಅರ್ಥ ಆಗುತ್ತೆ. ಶಾಸ್ತ್ರ ಓದಿಲ್ಲ, ಓದಬಾರ್ದು ನೀವು ಒಂದು ಬಿಟ್ಟುಬಿಟ್ಟು ಎಲ್ಲ ಬಿಟ್ಟುಬಿಟ್ರೆ ಜನಗಳು. ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ವಿಚಾರಗಳು ಏನೇನೂ ಕಷ್ಟ ಇಲ್ಲ.
ಇವು ಟೀಕಾ ಟಿಪ್ಪಣಿ ಓದ್ತೀರಿ ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಾಯ್ತಿಲ್ಲ. ಟಿಪ್ಪಣಿ ಇನ್ನೂ ಕಷ್ಟ. ನಿಮ್ಗೆ ಬೇಡ ಇಷ್ಟು ಸಾಕಿ. ಆಚಾರ್ಯ ನೋಡಿ, ಆಚಾರ್ಯರಿಗೆ ಇವರು ಸಾಮಾನ್ಯ ಒಂದು ಪದ್ಧತಿ ಇದೆ. ಅರ್ಥ ಆಗದಾಗ ಹೇಳಿದರೆ ಶಾಸ್ತ್ರ ಅಂತಾಗಿದೆ ಇವತ್ತು, ಗೊತ್ತಾಯ್ತಿಲ್ಲ. ಅರ್ಥ ಆಗದಾಗ ಉಪನ್ಯಾಸ ಮಾಡಬೇಕು, ಅರ್ಥ ಆಗದಾಗ ಹೇಳಬೇಕು. ಭಾರಿ ದೊಡ್ಡ ಪಂಡಿತರು ಅವರು, ಏನು ನಮ್ಗೆ ಅರ್ಥನೇ ಆಗಲಿಲ್ಲ, ಹಾಗಾಗಿಬಿಟ್ಟಿದೆ. ಚೂರು ತಿನ್ನಕ್ಕೆ ಬರಲ್ಲ, ಭಾರಿ ಚೆನ್ನಾಗಿತ್ತು ಅದಾಗತ್ತೆ. ಅರ್ಥ ಆಗಾಗ ಹೇಳಬೇಕು. ಹೋಗಲಿ, ಬೇರೆಯವರು ತಿಳ್ಕೊಬಾರ್ದು ಉದ್ದೇಶ ಇದ್ದರೆ ಆಚಾರ ಅವರೇ ಹಾಗೆ ಬರೆದು ಬಿಡ್ತಿದ್ರು. ಇವರೆಲ್ಲ ಬರೀಬೇಕಾಗಿದೆ, ಯಾರು ಅವರೇ ಆಚಾರ ಬರೆದು ಹಾಕಿಬಿಡ್ತಿದ್ರು. ಅವ್ರ ಉದ್ದೇಶ ಏನಿದೆ ಇದರಲ್ಲೆಲ್ಲ ತಿಳಿಬೇಕು, ಆ ಉದ್ದೇಶ ಇದೆ. ಈ ಮೈಸೂರು ಪಾಕೆಲ್ಲ ಮಾಡಿರ್ತಾರೆ, ಗಟ್ಟಿ ಮಾಡಿರ್ತಾರಲ್ಲ, ಬೈತಾರೆ ಅವನ್ನ. ಕೆಲವು ಬಾಯಲ್ಲಿ ಹಾಕಿದ ತಕ್ಷಣ ಕರಿಬಿಡು, ಅದಕ್ಕೆ ಭಾರಿ ಎಕ್ಸ್ಪರ್ಟ್ ಅಂತ ಕರೀತಾರೆ. ಆಯ್ತಾ, ಕಿವಿ ಬಿದ್ದ ತಕ್ಷಣ ಅರ್ಥ ಆಗಬೇಕು. ಬಾಯಿ ಹಾಕಿಕೊಡ್ತಾ ಕಿವಿ ಬಿದ್ದ ತಕ್ಷಣ ಅರ್ಥ ಆಗಬೇಕು. ಅದು ಬಿಟ್ಟುಬಿಟ್ಟು ತಿಳ್ಕೊಂಡು ಏನರ್ಥ, ಎಷ್ಟು ಅನ್ಯಾಯ. ಅದರಿಂದ ಜನಕ್ಕೆ ಪೂರ್ತಿ ಡೀಲಿಂಗ್ ಆಗಿಬಿಟ್ರೆ, ಶಾಸ್ತ್ರದಿಂದ ಎಲ್ಲ ಡೀಲಿಂಗ್ ಆಗೋಗ್ಬಿಟ್ಟು. ಇದನ್ನು ಎಲ್ಲರೂ ಓದ್ಬೋದಾದದ್ದು. ಇವು ಡಿಫಿಕಲ್ಟ್ ಪರ್ಸನ್ ಮೇಲೆ ಬಿಟ್ಟುಬಿಡಿ, ಬೇಡ. ಇದನ್ನು ಓದಿ, ಒಂದು ಚೂರು ಓದ್ಬಾ. ಎಲ್ಲ ತಿನ್ನಕ್ಕೆ ಬರೋಲ್ಲ, ಬೇಕಾದಷ್ಟು ತಿಂತಾರೋ ಇಲ್ಲ, ಆ ರೀತಿ ಮಾಡೋದು. ಆಚಾರ್ಯ ಎಲ್ಲ ಗ್ರಂಥಗಳು ನಾವು ಕೇಳಿದ್ದೇವಪ್ಪ, ಈ ಅರ್ಥ ಆಗಿದ್ದು ತಿಳ್ಕೊಂಡಿದ್ದೀವಿ, ಒತ್ತರಿ ಶ್ರವಣ ಮಾಡಿದ್ದೇವೆ ಅಷ್ಟೇ. ಆ ರೀತಿ ಬಂದರೆ ನಾಲೆಡ್ಜ್ ಫಾರ್ ಆಲ್ ಅಂತ ಬರಬೇಕು. ಇವತ್ತು ನಾಲೆಡ್ಜ್ ಫಾರ್ ನೋ ಬಡಿ ಅಂತ ಆಗಿಬಿಟ್ಟೆ. ಅವ್ರು ಬಂದವರು ಹೇಳಿದಾಗ ಹೋಗ್ಬಿಟ್ರೆ ಅವ್ರಿಗೂ ಉಪಯೋಗ ಇಲ್ಲ ಕೊನೆಗೆ. ಒಂದು ಚೂರು ಡಿಫಿಕಲ್ಟಿ ಇಲ್ಲ, ಭಾರಿ ಆಶ್ಚರ್ಯ. ಯಥಾ ಪಕ್ಷಿ ಇನ್ನೊಂದು ಕೊಟೇಶನ್ ಕೊಡ್ತಾರೆ. ಈಗ ದೃಷ್ಟಾಂತ ಹೇಳಿದ್ರು, ಅನಲೈಸ್ ಮಾಡಿದ್ದನ್ನು ಉಪನಿಷತ್ತೇ ಅನಲೈಸ್ ಮಾಡೋದು. ಉಪನಿಷತ್ತನ ವಾಕ್ಯ ಉಪನಿಷತ್ತೇ ವ್ಯಾಖ್ಯಾನ. ಇತಿ ಪರಮೋಪನಿಷದಿ ಅಂತ ಕೋಟ್ ಮಾಡ್ತಾರೆ. ಏನಿದೆ ಅಲ್ಲಿ 9 ಕೊಟ್ಬಿಡ್ತಾರೆ. ಏನು ಹೇಳಿದ್ದಾರೆ ಗೊತ್ತಾ ಅದರಲ್ಲಿ? ಯಥಾ ಪಕ್ಷಿ ಚ ಸೂತ್ರಂಚ ನಾನಾ ವೃಕ್ಷರಸ ಯಥಾ ಯಥಾ ನದ್ಯ ಸಮುದ್ರಶ್ಚ ಶುದ್ಧೋದ ಲವಣೇ ಯಥಾ ಯಥಾ ಚೌರಾಪಹಾರ್ಯೌ ಚ ಯಥಾ ಪುಂವಿಷಯಾವಪಿ ತಥಾ ಜೀವೇಶ್ವರೌ ಭಿನ್ನೌ ಸರ್ವದೈವ ವಿಲಕ್ಷಣೌ ತಥಾಪಿ ಸೂಕ್ಷ್ಮರೂಪತ್ವಾತ್ ನ ಜೀವಾತ್ ಪರಮೋ ಹರಿಃ ಭೇದೇನ ಮಂದದೃಷ್ಟೀನಾಂ ದೃಶ್ಯತೆ ಪ್ರೇರಕೋಪಿ ಸನ್ ವೈಲಕ್ಷಣ್ಯಂ ತಯೋರ್ಜ್ಞಾತ್ವಾ ಮುಚ್ಯತೆ ಬದ್ಧತೆ ಅನ್ಯಥಾ ಇತಿ ಪರಮೋಪನಿಷದಿ. ಸರಿಯಾಗಿ ಓದಿ, ಎಷ್ಟು ವಿಷಯ ಬರುತ್ತೆ. ಪಕ್ಷಿ ಸೂತ್ರ, ಶಕುನಿ ಹೇಳಿದ್ರೆ ಕಟ್ಟೋದನ್ನು, ಹಾರಿ ಹಾರಿ ಬಂಧನಕ್ಕೆ ಬಂತು ಅಂತೆ ಒಂದು ಕೇಸಿದೆ. ಯಥಾ ಪಕ್ಷೀಚ ಸೂತ್ರಂಚ ಒಂದಾಯಿತು. ನಾನಾ ವೃಕ್ಷರಸ ತಥಾ, ಅನೇಕ ವೃಕ್ಷಗಳ ಹೂವುಗಳ ರಸ ತೊಗೊಂಡು ಏನು ಮಾಡ್ತದೋ ಜೇನುತುಪ್ಪ ಮಾಡುತ್ತೆ ಅದು. ಯಥಾ ನದ್ಯ ಸಮುದ್ರಶ್ಚ, ನದಿಗಳು ಸಮುದ್ರಗಳು. ಶುದ್ಧೋದ ಲವಣೇ ತಥಾ, ಶುದ್ಧವಾದ ನೀರು ಹಾಕಿದ ಉಪ್ಪು. ಯಥಾ ಚೋರ ಅಪಹಾರ್ಯೌಚ, ಕಳ್ಳ ಮತ್ತು ಕದ್ದ ಪದಾರ್ಥ. ಯಥಾ ಪುಂವಿಷಯಾವಪಿ, ಒಬ್ಬ ವ್ಯಕ್ತಿ ಅವನು ದೇಶ ಮರೆಸಿಬಿಟ್ಟಿದ್ದಾನೆ, ಕಟ್ಕೊಂಡು ಬಿಟ್ಟುಬಿಟ್ಟಿದ್ದಾರೆ, ವಾಪಸ್ ಹೋಗಬೇಕಾಗಿದೆ, ಆ ಕೇಸು. ಯಥಾ ತಥಾ ಜೀವೇಶ್ವರವು ಭಿನ್ನವು. ಇದು ಭೇದಕ್ಕೆ ದೃಷ್ಟಾಂತ ಕೊಟ್ಟಿದ್ದೆ ಹೊರತು ಅಭೇದಕ್ಕಲ್ಲ. ಸರ್ವದೈವ ವಿಲಕ್ಷಣ, ವಿಭೇದ ಎಂಥದ್ದು ಅದು ಯಾವ ಕಾಲಕ್ಕೂ ಕೂಡ. ಕೆಲವು ಪದಾರ್ಥಗಳು ಆ ಕಾಲಕ್ಕೆ ಬೇರೆ, ಒಂದು ಕಾಲಕ್ಕೆ ಬೇರೆ, ಆಮೇಲೆ ಒಂದು ಅಂತ ಕರಿಬಹುದು. ಇದು ಹಾಗಿಲ್ಲ, ಯಾವಾಗಲೂ ಭೇದ. ಯಾವ ರೀತಿ ಅಂತ ಕೇಳಿದರೆ, ಕಳ್ಳ ಕಡಿಯಲ್ಪಟ್ಟ ವಸ್ತು ಅವೆರಡು ಒಂದಾಗಲಿಕ್ಕೆಂದಾದ್ರೂ ಸಾಧ್ಯ ಇದೆಯಾ? ಅಕಸ್ಮಾತ್ ಒಂದಾದರೆ ಏನಾಗುತ್ತೆ? ಕಳ್ಳತನನೇ ಆಗೋದಿಲ್ಲ, ಕಳ್ಳತನದ ಕೇಸೇ ಬರೋದಿಲ್ಲ, ಬೇರೆ ಆಗಿದ್ದಾಗ ಮಾತ್ರ ಬರೋದು. ಅದಕ್ಕೇನಂತ ಹೇಳಿದರು? ಸರ್ವದೈವ ವಿಲಕ್ಷಣ. ಅದೇ ರೀತಿ ಪಕ್ಷಿ ಸೂತ್ರ, ವೃಕ್ಷರಸಗಳು ಜ್ಞಾನ, ನದಿ ಸಮುದ್ರ ಎಲ್ಲ ಕಾಲಕ್ಕೆ ಏನಾಗಿವೆವೋ ಬೇರೆಯೇ ಆಗಿವೆ. ತಥಾಪಿ ಸೂಕ್ಷ್ಮರೂಪತ್ವಾತ್ ನ ಜೀವಾತ್ ಪರಮ. ಅಲ್ಲಿ ಸ್ವಾರಸ್ಯ ಏನು ಗೊತ್ತಾ? ನಾವೆಲ್ಲ ಒಂದೇ ಆಗಿದ್ದೇವೆ, ನಾವು ಬ್ರಹ್ಮ, ಈಗ ನಮಗೆ ಗೊತ್ತಿಲ್ಲ ಅಂಥೇಳಿ. ಇಲ್ಲಿ ಹಾಗಲ್ಲ, ಯಾವಾಗಲೂ ಆಗಿಲ್ಲ ನಾವು, ಈಗ ಆಗಿಲ್ಲ ಅಲ್ಲ, ಯಾವಾಗಲೂ ಆಗಿಲ್ಲ. ಈಗ ಭೇದ, ಕಳ್ಳ ಮತ್ತು ಕದ್ದ ವಸ್ತು ಈಗ ಬೇರೆಯಾಗಿದೆ, ಮುಂದೆ ಒಂದಾಗಿಬಿಡುತ್ತೆ ಅಂದರೆ ಒಪ್ತಾರ? ಇಲ್ಲ. ಕಳ್ಳ ಕದ್ದ ವಸ್ತು ಅಂತ ಹೇಳಿದ ತಕ್ಷಣ ಇಬ್ಬರು ಏನಾಗಿರಬೇಕು? ವಸ್ತು ಬೇರೆ, ಅವನು ಬೇರೆ, ಸದಾಕಾಲ ಇರತಕ್ಕಂಥ ಭೇದ ಇದು. ಹಾಂ ಕಲಿಯಕ್ಕಿಂತ ಕಳ್ಳ ಅಲ್ಲ. ಕಳ್ಳ ಅಂತ ಬಂದ ತಕ್ಷಣ ಏನಾಯ್ತು? ಅದೀಗ ಕಳ್ಳ ಅಂತ ಬಂದ ತಕ್ಷಣ ಏನಾಯಿತು? ಕದ್ದು ಬಾಲು ಅವರು ಇಬ್ಬರು ಬೇರೆ ಆಗಿರಬೇಕು, ಅದಕ್ಕೆ ಕಳ್ಳ ಅಂತ ಆಗೋದು. ಅವರು ಬೇರೆ ಆಗಿರೋ ಕಳ್ಳ ಅಂತ ಆಗೋದೇ ಇಲ್ಲ. ತಥಾಪಿ ಅದ್ರ ಕೆಲವು ಪದ ಉಪಯೋಗಿಸ್ಬೇಕಾದ್ರೆ ಆ ಪದ ಅರ್ಥ ಸರಿಯಾಗಿ ಗೊತ್ತಿರಬೇಕು. ಅದು ಕಳ್ಳ, ವ್ಯಾಪಾರಿ. ಇವತ್ತು ನಮ್ಮಲ್ಲಿಯೂ ಕೂಡ ಬಂದಿರ್ತಾರೆ, ಯಾವುದೋ ಬ್ರೋಕರ್ ಮನೆ ತೋರಿಸ್ತಾರೆ ಅಂತ ತಿಳ್ಕೊಳ್ಳಿ, ಅವ್ನು ದುಡ್ಡು ಕೇಳ್ತಾನೆ, ಕೊಡಬೇಕು. ಅವ್ನು ಕೇಳೋದು ತಪ್ಪಲ್ಲ, ಕೊಡೋದು ತಪ್ಪಲ್ಲ. ಯಾರೋ ಒಬ್ಬರು ಸುಮ್ಮನೆ ಎಲ್ಲ ನೋಡಿರ್ತಾರೆ, ಆ ಮನೆ ಗೊತ್ತಾಗಬೇಕು, ತೊಗೊಳ್ಳಿ ಅಂತ ಹೇಳಿಬಿಡ್ತಾರೆ. ಅವರು ದುಡ್ಡು ಇಸ್ಕೊಂಬರಲ್ಲ ಅವರು, ಗೊತ್ತಾಯ್ತಾ? ಕೊಡ್ಲಿಕ್ಕೆ ಕೆಲವರು ಇಸ್ಕೊಂಡ್ರೆ ತಪ್ಪದು. ಅವ್ರು ಹೇಳ್ತಾರೆ ನಾವು ಬ್ರೋಕರ್ ಅಲ್ಲ. ಏನು ಹೇಳ್ತಾರೆ ಅವರು? ನಾವು ಬ್ರೋಕರ್ ಅಲ್ಲ, ನಾ ಏನೋ ಕಿವಿ ಬಿತ್ತು ಹೇಳಿದೆ ಅಷ್ಟೇ ಹೊರತು ವೃತ್ತಿ ಅಲ್ಲ ಅದು, ನಾವು ಕೊಡಬೇಡಿ ಅಂತ ಹೇಳಿದ.
ಇವರು ಅರ್ಥ ಮಾಡ್ಕೊಂಡು ಸುಮ್ಮನೆ ಟೋಕನ್ ರೆಸ್ಪೆಕ್ಟ್ ಕೊಡೋ ಆ ವಿಚಾರ ಬೇರೆ. ಆದರೆ ಬ್ರೋಕರೇಜ್ ಅಂತ ಹೆಸರು ಬರೋದಿಲ್ಲ ಅದಕ್ಕೆ. ಇವ್ರು ಅಫಿಷಿಯಲಿ ಬ್ರೋಕರ್ ಇವರು. ಅವನು ಇಸ್ಕೊಂಡ್ರೆ ಅಪರಾಧ ಕೂಡ ಹೌದು. ತನ್ನ ಇನ್ಕಮ್ನಲ್ಲಿ ಅಕಸ್ಮಾತ್ ತೋರಿಸ್ತಾ ಅಂತ ತಿಳ್ಕೊಳ್ಳಿ, ಅದು ಯಾಕೆ ಇಸ್ಕೊಂಡು ಅಂತಲೇ ಕೇಳ್ಬೋದು. ಯಾಕೆ ಇಸ್ಕೊಂಡು ನೀವು ಬ್ರೋಕರ್ ಅವನು ಕೊಟ್ಟ ಅದು ಬೇರೆ ಮಾತು, ಇಸ್ಕೊಂಡಿದ್ದೇ ಆಗಿದ್ದರೆ ಅದು ಅಪರಾಧ, ವೃತ್ತಿ ನಿಂದಲ್ಲ. ಆದ್ದರಿಂದ ಈ ದೃಷ್ಟಿಯಲ್ಲಿ ಭೇದೇನ ಮಂದದೃಷ್ಟೀನಾಂ ದೃಶ್ಯತೆ ಪ್ರೇರಕೋಪಿ ಸನ್ ವೈಲಕ್ಷಣ್ಯಂ ತಯೋರ್ ಜ್ಞಾತ್ವ ಮುಚ್ಯತೆ ಬದ್ಧತೆ ಅನ್ಯಥಾ. ಭೇದೇನ ಮಂದದೃಷ್ಟೀನಾಂ ದೃಶ್ಯತೆ ಪ್ರೇರಕೋಪಿ ಸನ್. ಪರಮಾತ್ಮ ಮಂದದೃಷ್ಟಿಯವರಿಗೆ ಕೂಡ ಕಾಣಿಸ್ತಾನೆ. ಏನಂತ? ಮಂದದೃಷ್ಟಿಯವರಿಗೂ ಕೂಡ ಬೇರೆ ಅಂತಲೇ ಕಾಣಿಸ್ತಾನೆ. ತೀರ ಮಂದದೃಷ್ಟಿಯವರಿಗೆ ಭೇದೇನ ಮಂದದೃಷ್ಟೀನಾಂ ದೃಶ್ಯತೆ ಪ್ರೇರಕೋಪಿ ಸನ್. ಭೇದವಾಗಿ ಕಾಣೋದ್ರಲ್ಲಿ ಸಂಶಯನೇ ಇಲ್ಲ. ಪ್ರೇರಕನಾಗಿದ್ದಾನೆ, ಹಾಗೆ ಕಾಣ್ತಾನೆ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವೈಲಕ್ಷಣ್ಯಂ ತಯೋರ್ ಜ್ಞಾತ್ವ ಮುಚ್ಯತೆ ಬದ್ಧತೆ ಅಂಜಸ. ವೈಲಕ್ಷಣ್ಯಂ ತಯೋ, ಜೀವ ಮತ್ತು ಈಶ್ವರ ಇವರಿಬ್ಬರಿಗೂ ಕೂಡ ವೈಲಕ್ಷಣ್ಯ ಅಂದ್ರೇನು? ಭೇದ, ವಿಲಕ್ಷಣ, ವೈಲಕ್ಷಣ್ಯ. ಇಲ್ಲ ಹೋದರೆ ಬದ್ಧತೆ ಅನ್ಯಥ. ಬದ್ಧತೆ ಅನ್ಯಥ. ಅನ್ಯಥ ಅಂದರೆ ವೈಲಕ್ಷಣ್ಯ ತಿಳ್ಕೊಳ್ಳದೆ ಹೋದರೆ ಬಂಧಿತನಾಗ್ತಾನೆ. ಅಂದರೆ ಎಷ್ಟು ಹೇಳಿದರು, ಅರ್ಥ ಹೇಳಿದರು, ಯಾವಾಗಲಿದೆ ಅಂತ ಹೇಳಿದರು, ದೇವ್ರ ಪ್ರೇರಕ ಅಂತ ಹೇಳಿದರು, ಎಲ್ಲರಿಗೂ ಗೊತ್ತಾಗೋದಿಲ್ಲ ಆದರೂ ಸತ್ಯ ಅಂತ ಹೇಳಿದರು, ತಿಳ್ಕೊಳ್ಳೋದ್ರ ಅಪರಾಧ ಅಂತ ಹೇಳಿದ್ರು, ತಿಳ್ಕೊಂಡ್ರೆ ಭಾರಿ ಪುಣ್ಯ ಅಂತ ಹೇಳಿದರು. ಇಡೀ ಒಂದು ಶ್ಲೋಕ ಇಷ್ಟಲ್ಲೇ ಇರು ಅಂತ ತಿಳ್ಕೊಂಬಿಡು, ಶಾಸ್ತ್ರಾರ್ಥ ಗೊತ್ತಾಯ್ತಾ? ಸರಿಯಾಗಿ ತಿಳ್ಕೊಂಡಿರೋದು. ಇತ್ತೀಚ ಪರಮೋಪನಿಷದಿ, ಇದು ಪರಮೋಪನಿಷತ್ತಿನ ಮಾತು. ಏನ? ಹಾಂ, ಹೌದು 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 ಹೌದು. ಹಾಂ, ಇದು ಬೇರೆ ದ್ರಷ್ಟಾರ. ಒಬ್ಬ ದ್ರಷ್ಟಾರ ಹೀಗೆ ಕಂಡ, ಅದು ನಾನು ಕಂಡ ಅಷ್ಟೇ. ಇವತ್ತು ತತ್ವಪ್ರಕಾಶಿಕ ಇದೆ, ಟೀಕಾರ್ಯಾರು ಬರೆದು ಎಷ್ಟು ಟಿಪ್ಪಣಿ ಇದೆ ಅದಕ್ಕೀಗ? ರಾಯರ ಟಿಪ್ಪಣಿ ಇದೆ, ಇದು ಎಷ್ಟೋ ಜನ ಟಿಪ್ಪಣಿ ಇದೆ. ಅವರು ಕಂಡ ಅರ್ಥ ಅದು. ತತ್ವಪ್ರಕಾಶಿಕ ಅವರು ಬರೆದಿದ್ದು, ಅವರೊಬ್ಬರೇ ಬರೆದಿದ್ದು. ಆದರೆ ಅದಕ್ಕೆ ಅರ್ಥಕ್ಕೆ ಬರಿಬೇಕಾದ್ರೆ ಎಷ್ಟು ಜನ ಬೇಕಾದ್ರೂ ಬರಿಬೋದು, ಗೊತ್ತಾಯ್ತಾ? ಅದೇ ಋಷಿ, ಒಬ್ಬ ಋಷಿ ಕಂಡ ಅದನ್ನು, ಇನ್ನೊಬ್ಬ ಋಷಿ ಅದರ ಅರ್ಥನ ಕಂಡ, ಅರ್ಥ ಹೇಳ್ತಾಗ ಉಪನಿಷತ್ತನ್ನು ಕಂಡ, ಗೊತ್ತಾಯ್ತಾ? ಆದ್ದರಿಂದ ಅದು ಬೇರೆ ಬೇರೆ ಆಗಬೇಕು, ಇವರೇ ಆಗಬೇಕಾಗಿಲ್ಲ. ಆ ಋಷಿಗಳು ಎಷ್ಟು ಬೇಕಾಷ್ಟು ಜನ ಇದ್ದಾರೆ. ದೇವರು ಮಾತ್ರ ಎಲ್ಲದಕ್ಕೂ ಕಾಮನ್ ಋಷಿ, ಕಾಮನ್ ದೇವರು ಎಲ್ಲ ಒಂದೇ. ಅರ್ಥ ಆಯ್ತಾ? ಇತ್ತೀಚ ಪರಮೋಪನಿಷದಿ ಪ್ರೇರಕ ಸರ್ವಜೀವಾನಾಂ ಪ್ರಾಣಧೀ ತ್ಯೋಜಿತಾ ಚ ಸಹ ವಿಷ್ಣು ಸಂಸಾರಿಣೋನ್ಯೋ ಯಹ ತಮ್ಮ ವಿಜ್ಞಾಯ ಮೂಢಧೀಹಿ. ನೋಡಿ, ತಿಳ್ಕೊಳ್ಳೋದೇ ಇದ್ದು ಅನ್ನೋ ಭೇದನ ಮೂಢ ಅಂತ ಕರೆದು. ಅಭೇದ ತಿಳ್ಕೊಂಡವನು, ಭೇದ ತಿಳ್ಕೊಂಡಿದ್ದವನು ಮೂಢ ಅಂತಾರೆ, ಅಭೇದ ತಿಳ್ಕೊಂಡವನು ಮೂಢ ಅಂತ ಆಯ್ತಲ್ಲ, ಗೊತ್ತಾಯ್ತಾ? ಅಲ್ಲೇ ಭಗವದ್ಗೀತೆಯಲ್ಲಿ ಬರಬೇಕಾದ್ರೆ ಪುರುಷೋತ್ತಮ ಎಲ್ಲ ಹೇಳಿಬಿಟ್ಟು ಇನ್ನು ತಿಳ್ಕೊಂಡು ಏನಾಗ ಅಸಮ್ಮೂಢ ಅಂತೇಳಿ, ತಿಳ್ಕೊಂಡವನು ಅಸಮ್ಮೂಢ, ಮೂಢನಲ್ಲ ಅಂತ ಕರೀತಾರೆ. ಇವ್ರ ಪ್ರಕಾರ ದ್ವೈತ ತಿಳ್ಕೊಂಡ್ರೆ ಮೂಢ ಅಂತ ಕರೆಯೋದು. ಅರ್ಥ ಆಯ್ತಾ? ಲೋಕದಲ್ಲೂ ಕೂಡ ಭೇದ ತಿಳ್ಕೊಳ್ಳೋನೇ ಎಕ್ಸ್ಪರ್ಟ್ ಆಗೋದು. ಅರ್ಥ ಆಯ್ತಾ? ಇವತ್ತು ಬಂಗಾರ ಹೈತಾಡಿ ನಮಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಯಾರನ್ನು ಕೇಳ್ತೇವೆ ನಾವೀಗ? ಒಂದಿಷ್ಟು ಪಾತ್ರೆ ಇದೆ, ಬಂಗಾರ ಕೊಟ್ಬೇಡಿ, ಇದು ಮಾತ್ರ ಬಂಗಾರ, ಉಳಿದು ಯಾವುದೂ ಅಲ್ಲ ಅಂತ ಹೇಳ್ತಾರೆ. ಇದು ಮಾತ್ರ ಚಿನ್ನ. ಭೇದ ಎಕ್ಸ್ಪರ್ಟಿಗೆ ಗೊತ್ತಾಯ್ತು, ಅವನು ಸರ್ಟಿಫೈ ಮಾಡಬೇಕು ಯಾವಾಗ. ಅಲ್ಲಿ ಭೇದ ತಿಳ್ಕೊಳ್ಳೋದಕ್ಕೆ ಜ್ಞಾನ ಬೇಕೇ ಹೊರತು ಅಭೇದ ತಿಳ್ಕೊಳ್ಳೋದಕ್ಕಲ್ಲ. ಅವ್ರು ಹೇಳಿದ್ದೇನು? ಭೇದ ಎಲ್ಲರಿಗೂ ತಿಳಿಯುತ್ತೆ, ಅಭೇದ ತಿಳ್ಕೊಂಡು ಭಾರಿ ಜ್ಞಾನ ಬರಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ಅಭೇದನೇ ಲೋಯರ್ ಜ್ಞಾನ ಗೊತ್ತು. ಚಿಕ್ಕ ಮಕ್ಕಳಿಗೆ ಹೇಳಿ ಭೇದನೇ ಗೊತ್ತಿಲ್ಲ ಅವನಿಗೆ. ಅರ್ಥ ಆಯ್ತಾ? ನೀರು ಏನು ಎಲ್ಲ ಒಂದೇ, ಅದಕ್ಕೆ ಆಮೇಲೆ ಜ್ಞಾನ ಗೊತ್ತಾಗುತ್ತೆ. ಇದನ್ನೇನಂತ ತಪ್ಪು ಮಗು ಬಿಡಿ ಅಂದ್ಬಿಡಿ ಅಷ್ಟೇ. ದೇಹದಿಂದ ತಾನೇ ಗಲೀಜು ಮಾಡ್ಕೊಂಡು ತಾನೇ ಒಳ್ಳಾಡ್ತಿರುತ್ತೆ ಅದರೊಳಗೆ, ಗೊತ್ತಾಯ್ತಾ? ಅದಕ್ಕೇನು ಜ್ಞಾನನೇ ಇಲ್ಲ, ಆಮೇಲೆ ಆ ಪ್ರಶ್ನೆ ಬರೋದಿಲ್ಲ. ಪ್ರೇರಕ ಸರ್ವಜೀವಾನಾಂ ಪ್ರಾಣಧೀತೋಜಿತಾ ಚ ಸಹ ವಿಷ್ಣು ಸಂಸಾರಿಣೋ ಅನ್ಯೋ ಯಃ ತಮವಿಜ್ಞಾಯ ಮೂಢಧೀಹಿ. ಪ್ರೇರಕ ಸರ್ವಜೀವಾನಾಂ ಪ್ರಾಣಧೀಚೋದಿತಾ ಚ ಸಹ. ಗಾಯತ್ರಿ ಮಂತ್ರದ ಅರ್ಥ ಅದು. ಸರ್ವಜೀವಾನಾಂ ಪ್ರೇರಕ ವಿಷ್ಣು, ಪ್ರಾಣಧೀಚೋದಿತ. ಏನು ಪ್ರೇರಕ? ಪ್ರಾಣ ಪ್ರೇರಕ, ಧೀ ಬುದ್ಧಿಯೋ ಯೋನ ಪ್ರಚೋದಯ, ಧೀ ಚೋದಕ ಮತ್ತು ಉದಿತ. ಪ್ರಾಣಾಧಿ ಎಲ್ಲದಕ್ಕೂ ಚೋದನೆ ಮಾಡೋನು ಅವನೇನೆ. ಚ ಸಹ ವಿಷ್ಣು ಸಂಸಾರಿಣ ಅನ್ಯ, ಸಂಸಾರಿಯಾದ ಜೀವನಿಗಿಂತ ಭಿನ್ನ. ಯಸ್ತಂ ಅವಿಜ್ಞಾಯ ಮೂಢಧಿ ಅಂತ ತಿಳ್ಕೊಳ್ಳೋದೇನೆ ಮೂಢಧಿ ಇದ್ದಾನಲ್ಲ. ದೇಹೇಂದ್ರಿಯ ಪ್ರಾಣ ಬುದ್ಧಿ ನೇತೃತ್ವ ಮನ್ಯತೆ ಆತ್ಮನಃ. ನನ್ನ ದೇಹ ಏನು ಬೇಕಾದ್ರೂ ಮಾಡ್ತೇನೆ, ನನ್ನ ಇಂದ್ರಿಯ, ನನ್ನ ಪ್ರಾಣ, ನನ್ನ ಬುದ್ಧಿ ಅಲ್ಲ. ಅರ್ಥ ಆಯ್ತಾ? ಈಗ ಬಾಡಿಗೆ ಕೊಟ್ಟಿರ್ತಾರೆ, ಒಬ್ಬ ಡ್ರೈವರ್ ಕೊಟ್ಟು
ತಮ್ಮ ಓನರು ಅವನು ಎಷ್ಟೋ ಜನ ಇದ್ದಾರೆ, ರಿಕ್ಷಾಗಳೆಲ್ಲ ತೊಗೊಂಡಿರ್ತಾರೆ, ಕೊಟ್ಬಿಡ್ತಾರೆ ಅವ್ರು ಬಾಡಿಗೆ. ಅವ್ನು ದುಡ್ಡು ಒಪ್ಪಿಸ್ಬೇಕು ಅದನ್ನು. ಅವ್ನು ಏನು ಮಾಡೋಂಗಿಲ್ಲ, ಅವ್ನು ಮಾರೋ ಹಕ್ಕು ಅವನಿಗಿಲ್ಲ. ಪಾರ್ಟ್ ಚೇಂಜ್ ಮಾಡೋ ಹಕ್ಕು ಅವನಿಗೆ ಏನು ಕೊಡು ಗಮನಕ್ಕೆ ತಂದು ಮಾಡಬೇಕೆ ಹೊರತು ಮಾಡೋಂಗಿಲ್ಲ. ಅದು ಹಾಗೆ ಇಂಟ್ಯಾಕ್ಟ್ ವಾಪಸ್ ಕೊಡೋಕ್ಕೆ ಹೇಗೆ ಕೊಡಬೇಕು ಅವನೀಗ? ಇಂಟ್ಯಾಕ್ಟ್ ಕೊಡು. ನಮ್ಮ ದೇಹ ಕೂಡ ಹಾಗೆ, ದೇವ್ರು ಕೊಟ್ಟ ವೆಹಿಕಲ್ಲೇ ಹೊರತಿದ್ದು, ನಮ್ಮಲ್ಲಿ ಓನರ್ಶಿಪ್ ಇಲ್ಲ. ದೇಹ ಈ ದೇಹ ತಾನ್ಯಾರೋ ತನ್ನ ದೇಹವ್ಯಾರೋ ಹೇಳೋದಿಲ್ಲ. ನಮ್ಮ ದೇಹ ಕೊಟ್ಟವನು ಭಗವಂತನೇ ಹೊರ. ವೆಹಿಕಲ್ ಇದು. ವೆಹಿಕಲ್ ಯಾತಕ್ಕೆ? ಸಾಧನೆಗೋಸ್ಕರ, ಸಾಧನೆ ಮಾಡೋಕ್ಕೋಸ್ಕರ ಫುಲ್ ಫ್ಲೆಜ್ಡ್ ವೆಹಿಕಲ್ ಅಂತ ಕೊಟ್ಬಿಟ್ಟಿದ್ದಾನೆ. ಅದನ್ನು ಹೇಗೆ ಉಪಯೋಗಿಸ್ಬೇಕು ನಾವೀಗ? ಆಫೀಸ್ ಜೀಪನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು? ಆಫೀಸ್ ಕೆಲಸ. ದೇವ್ರ ಕೆಲಸಕ್ಕೆ ಉಪಯೋಗಿಸ್ಬೇಕು, ಬೇರೆದಕ್ಕೆ ಉಪಯೋಗಿಸಾಗಿಲ್ಲ. ಉಪಯೋಗಿಸಿದರೆ ಅಪರಾಧ. ಅರ್ಥ ಆಯ್ತಾ? ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಅರ್ಥ ಆಗುತ್ತೆ. ಆವ ರೋಗವು ನನಗೆ ದೇವಧನ್ವಂತ್ರಿ ಸಾವಧಾನದಿ ಕೈಯ ಪಿಡಿದು ನೀ ನೋಡಯ್ಯ. ಗೊತ್ತಾಯ್ತಾ? ಕಣ್ಣು ನಿನ್ನ ನೋಡೋದಿಲ್ಲ, ಎಲ್ಲೋ ಹೋಗುತ್ತೆ. ಕಿವಿ ನಿನ್ನ ಕೇಳೋದಿಲ್ಲ, ಏನೋ ಕೇಳುತ್ತೆ. ಇವೆಲ್ಲ ಏನು ದೊಡ್ಡ ರೋಗ ಅಂತ ಕರೀತಾರೆ, ದೊಡ್ಡ ಬಿಗ್ ಡಿಸೀಸ್. ಅಥವಾ ನಾವು ಫುಲ್ ರೋಗದಲ್ಲಿ ಮೊದಲೇ ಭವರೋಗ, ಡಬಲ್ ರೋಗಗಳು ಬರುತ್ತೆ. ಒಂದು ರೋಗದಿದ್ದು ನೂರಾರು ಮಲ್ಟಿಪಲ್ ಪ್ರಾಬ್ಲಮ್ಸ್ ಅಂತೀವಲ್ಲ ಹಾಗೆ. ದೇಹೇಂದ್ರಿಯ ಪ್ರಾಣ ಬುದ್ಧಿ ನೇತೃತ್ವ, ದೇಹ ನೇತೃತ್ವ, ಇಂದ್ರಿಯ ನೇತೃತ್ವ, ಪ್ರಾಣ ನೇತೃತ್ವ, ಬುದ್ಧಿ ನೇತೃತ್ವ, ಇದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಮನ್ಯತೆ ಆತ್ಮನಃ ತಿಳ್ಕೊಂಡ್ರೆ ತಂದು ಅಂತ ತಿಳ್ಕೊಂಡ್ಬಿಟ್ರೆ ಅತ ಸಂಸಾರ ಪದವಿಂ ಯಾತಿ ಜೀವೇಶಯೋ ಸದಾ. ಅದರಿಂದ ಏನಾಗ್ತಾನೆ? ಸಂಸಾರ ಪದವಿಂ ಯಾತಿ, ಇಲ್ಲೇ ಉಳ್ಕೊತಾನೆ, ಇಲ್ಲ ಅಂದಂತ ಮುಚ್ಕೋಗ್ತಾನೆ, ರಿಲೀಸ್ ಆಗೋ ಚಾನ್ಸ್ ಇಲ್ಲ. ಆದರೆ ಜೀವೇಶಯೋ ಸದಾ ವೈಲಕ್ಷಣ್ಯಂ ಪರಂ ಜ್ಞಾತ್ವ. ಬರೀ ವೈಲಕ್ಷಣ್ಯ ಇಲ್ಲ. ಇವತ್ತು ಎರಡು ಹಾಲಿ, ಎಮ್ಮೆ ಹಾಲಿದೆ, ಹಸುವಿನ ಹಾಲಿದೆ, ಎರಡಕ್ಕೂ ಏನಿದೆ? ಭೇದ ಇದೆ. ಬಟ್ ಎಂಥ ಭೇದ ಇಲ್ಲ, ಭಾರಿ ಭೇದ ಇಲ್ಲ. ಆದರೆ ಟಾರ್ ಇದೆ, ಹಾಲಿದೆ, ಅದಕ್ಕಿದೆ ಭಾರಿ. ಅದು ಫಾರಿಡಾಲಿದೆ, ಹಾಲಿದೆ, ಎಷ್ಟು ಭೇದ ಇದೆ. ಆ ಸತ್ತೋಗ್ತಂತೆ ಕೊಡಿದ್ರೆ, ಇದಕ್ಕೋದ್ರೆ ಬದುಕ್ತಾನೆ, ಅಂದರೆ ಆಪೋಸಿಟ್ ಅದು. ಅದಕ್ಕೆ ವೈಲಕ್ಷಣ್ಯ ಟೋಟಲ್ ಇದೆ, ಅಬ್ಸಲ್ಯೂಟ್ ಇದೆ, ಸ್ವಲ್ಪ ಅಲ್ಲ. ಸ್ವಲ್ಪ ಇದ್ದ ತಿಳ್ಕೊಂಡ್ರೆ ದಡ್ಡನೇ ಭಾರಿ ದಡ್ಡ ಅಂತ ತರಿಸೋದಿಲ್ಲ ಅವರು. ಗೊತ್ತಾಯ್ತಾ? ಭಾರಿ ದಡ್ಡ ಆಗೋದಿಲ್ಲ, ಸ್ವಲ್ಪ ದಡ್ಡ ಆಗ್ತಾರೆ. ಇವನು ಭಾರಿ ದಡ್ಡ ಆಗಿಬಿಡುತ್ತೆ, ಅಷ್ಟು ಗೊತ್ತಾಗೋದಿಲ್ಲ ನಿನಗೆ ಅಂತ ಹೇಳ್ತಾರಲ್ಲ ಹಾಗೆ. ಅತಃ ಸಂಸಾರ ಪದವಿಂ ಯಾತಿ. ಇವತ್ತು ಹಿತ್ತಾಳೆ ಎಷ್ಟೇ ಚೆನ್ನಾಗಿ ತೊಳೆದಿರಿ ನೀವು, ಹಿತ್ತಾಳೆ ಎಷ್ಟು ಚೆನ್ನಾಗಿ ಬೇಕಾದ್ರೂ ತೊಡೀರಿ, ಬಂಗಾರ ತೊಳೆದೇ ಹಾಗೆ ಇಡಿ, ಯಾವುದು ಕಾಣಿಸುತ್ತೆ ನಿಮಗೆ? ಚಿನ್ನನೇ ಡಿಫ್ರೆಂಟಾಗಿ ಕಾಣೋದು. ಎಷ್ಟು ಈತ ಫ್ರೆಶ್ ಏನೇನೋ ಮಾಡಿರ್ತಾನೆ ಪಾಪ, ಆದರೆ ಈಗಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಚಿನ್ನದ ಸ್ವಭಾವನೇ ಹಾಗೆ. ದೇವ್ರು ಹಾಗೇನೆ. ದೇವ್ರ ಬಗ್ಗೆ ನೀವು ಯಾವ ಅವತಾರದಲ್ಲಿ ದೇವ್ರು ಹೇಗೆ ಇದ್ದರೂ ಕೂಡ ಏನಾಗಿ ಕಾಣಿಸ್ತಾನೆ? ಸೂರ್ಯನ ಬೆಳಕು ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಫುಲ್ ಅಂದರೆ ಟೋಟಲ್ಲಿ ಮೋಡ ಇದೆ. ಇಷ್ಟಾದರೂ ಕೂಡ ಟೋಟಲ್ ಡಾರ್ಕ್ನೆಸ್ ಬರೋಲ್ಲ. ಗೊತ್ತಾ? ಸ್ವಲ್ಪ ಬೆಳಕಿದ್ದ ಹಗಲೇ, ಇನ್ನು ಹಗಲೇ ಕ್ಲಿಯರಾಗಿ ಹಗಲೇ ಕಾಣಿಸುತ್ತೆ ನಮಗೆ. ರಾತ್ರಿ ಹುಚ್ಚಾಬಟ್ಟಿ ದೀಪ ಹಚ್ಚಿಟ್ರು ಏನಾಗೋದಿಲ್ಲ. ಮೊದಲು ಶುರು ಮಾಡೋದೇ ರಾತ್ರಿ ಅಂತೆ. ಅಷ್ಟು ದೀಪನೂ ರಾತ್ರಿ ಹಗಲು ಮಾಡಲಿಲ್ಲ, ಇಷ್ಟು ಮೋಡನೂ ಅದನ್ನು ರಾತ್ರಿ ಮಾಡಲಿಕ್ಕಾಗಲಿಲ್ಲ. ಈ ದೇವರ ಮಹಿಮೆ ಹಾಗೆ, ಏನು ಮಾಡಿದ್ರೆ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸರ್ವಾನ್ ವೇದಾನ್ ಅಧೀತ್ಯ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧ ಏಯ. ಇದಿಷ್ಟು ಒಂದು ಘಟ್ಟ. ನಾಳೆ ಇನ್ನೊಂದು ಘಟ್ಟ ಹೇಳ್ತಾರೆ, ಇನ್ನೊಂದು ರೀತಿ ಮಾಡಬೇಕು ಹೇಳ್ತಾರೆ. ನಾಳೆ ತೋರಿಸಿ ಎಷ್ಟು ಆ್ಯಂಗಲಲ್ಲಿ ಮಾಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ಆಲ್ರೌಂಡ್ ಅಂತ ಹೇಳ್ತೀವಲ್ಲ ಹಾಗೆ, ಅದು ನಾಳೆ ಯಾವುದಾದ್ರೆ ಮುಂದೆ ಒಂದೊಂದು ಹೇಳ್ತಾ ಹೋಗ್ತಾರೆ. ಹೇಳಿದ್ದಾರೆ ಒಂದೊಂದು ರೀತಿಯಲ್ಲೂ ಹೇಳ್ತಾರೆ. ಮೊದಲು ಬರೀ ಭೇದ ಹೇಳಿದರು, ಆಮೇಲೆ ಪ್ರೇರಕ ಪ್ರೇರ್ಯ ಭಾವ ಅದನ್ನು ಹೇಳಿದರು. ಗೊತ್ತಾಯ್ತಾ? ಒಂದೊಂದೇ ತಿಳಿಸ್ತಾ ಹೋಗ್ತಾರೆ. ಪ್ರಾಣ ಅಧಿ ತ್ಯೋಜಿತ ಬರೀ ಸ್ವಾಮಿ ಅಂತ ಹೇಳಿದರು. ಆಮೇಲೆ ಪ್ರೇರಕ ಸ್ವಾಮಿ ಅಂದರು, ಸರ್ವ ಪ್ರೇರಕ ಸ್ವಾಮಿ ಅಂದರು, ಸದಾ ಪ್ರೇರಕ ಅಂದರು. ಒಂದು ಸರ್ತಿ ಎಲ್ಲ ಹೇಳಿದ ಏನಾಗುತ್ತೆ? ಕ್ಲಾರಿಟಿ ಇರೋದಿಲ್ಲ. ಅದು ಒಂದೊಂದೇ ಹೇಳ್ತಾ ಹೋಗ್ತಾರೆ. ಹಾಂ ಹಾಂ ಏನ ಆಚೆ ಎಲ್ಲ ಗ್ರಂಥಗಳು ಭೇದನೆ ಹೇಳೋದು. ಇದನ್ನು ಇದು ಹಾಗೇನೆ ಮಿಥ್ಯಾತ್ವಾನ ಎಲ್ಲ ಏನು ಮಿಥ್ಯಾತ್ವಾನ ಎಲ್ಲವೂ ಹಾಗೇನೆ ಹೇಳೋದು. ಹೇಳೋ ರೀತಿಯಲ್ಲಿ ಬೇರೆ ಬೇರೆ ಅಷ್ಟೇ ಹೊರತು ಬಡಿಸಿದ್ದೆಲ್ಲ ತಿನ್ನಕ್ಕೆ ಆಗೋ ಹಾಗೆ. ರುಚಿಗಳು ಬೇರೆ ಇರುತ್ತೆ ಅಷ್ಟೇ. ಒಂದು ಖಾರ ಸ್ವೀಟು ಕೆಲವು ಎರಡು ಮಿಕ್ಸ್ ಆ ಥರ ಇರ್ಬೋದೇ ಹೊರತು ತಾತ್ಪರ್ಯ ಊಟ ಅದು. ಭೋಜನ ಅಂದ ತಕ್ಷಣ ಯಾವಾಗ ಮಾತು ನಿಂತು ಹೋಗುತ್ತೆ, ಸ್ಲೋಲಿ ಡಿಸ್ಕನೆಕ್ಟ್